ಪ್ರಾಣಿಗಳಿಗೂ ನಮ್ಗೆ ಏನ್ ವ್ಯತ್ಯಾಸ ಇದೆ? ಈ 4 ವೃತ್ತಿಗಳಲ್ಲಿ ನಾವು ಅದಕ್ಕೂ ವ್ಯತ್ಯಾಸ. ಈ ಆಹಾರ, ನಿದ್ರಾ, ಭಯ, ಮೈಥುನದಲ್ಲಿ ನಾವು ಸಹಿತ ತೊಡ್ಕೊಂಡ್ರೆ, ಆಧ್ಯಾತ್ಮಿಕ ಸಾಧನೆ ಇಲ್ಲದೆ ಇದ್ರೆ ನಾವು ಸಹಿತ ಪ್ರಾಣಿ ಯೋನಿಯನ್ನ ಪಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಭಿನ್ನ ಶರೀರದ ಪ್ರಯುಕ್ತ ಸ್ವಾಭಾವಿಕವಾಗಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋಗ್ತಾ ಇದ್ದೇನೆ. ಭಿನ್ನ ಶರೀರದ ಪ್ರಯುಕ್ತ ಸ್ವಾಭಾವಿಕವಾಗಿಯೇ ಭೋಗ ಸುಖದಲ್ಲಿ ಸ್ವಲ್ಪ ಬಹಿರ್ವ್ಯತ್ಯಾಸಗಳಾಗಬಹುದು. ಅಂದ್ರೆ ಇಲ್ಲಿ ಪ್ರಾಣಿಗಳು ಭೋಗಿಸುವಂತ ಸುಖಕ್ಕೂ ಮನುಷ್ಯ ಭೋಗಿಸುವಂತ ಸುಖಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಮನುಷ್ಯ ಸ್ವಲ್ಪ ಹೈಫೈ, ಅಂದ್ರೆ ಸ್ವಲ್ಪ ಅವನು ಒಂದು ಭೋಗ ಪಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಪ್ರಾಣಿಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇರ್ಬೋದು, ಆದ್ರೆ ಎರಡೂ ಒಂದೇ ಅಂತ ಹೇಳ್ತಾ ಇದ್ದಾರೆ ಅವರು. ಆದ್ರೆ ಈ ಭೋಗ ಸುಖದ ಮೂಲ ಲಕ್ಷಣ ಮತ್ತು ಪ್ರಮಾಣಕ್ಕೆ ಚೆನ್ನಾಗಿ ಗೊತ್ತುಪಡಿಸಿದ ಪರಿಮಿತಿ ಉಂಟು. ಅದಕ್ಕೆ ವಿಧಿ ಎನ್ನುತ್ತಾರೆ. ಹಂದಿಗೆ ಒಂದು ನಿರ್ದಿಷ್ಟ ಬಗೆಯ ಶರೀರವಿದೆ, ಅದರ ಆಹಾರ ಮಲ ಪದಾರ್ಥ, ಇದು ವಿಧಿ ನಿಯಾಮಕ. ಹಂದಿ ಹಲ್ವಾ ತಿನ್ನಲಿ ಎಂದು ನೀವು ಬದಲಾಯಿಸಲಾರಿರಿ, ಇದು ಸಾಧ್ಯವಿಲ್ಲ. ಆತ್ಮನಿಗೆ ಒಂದು ಗೊತ್ತಾದ ನಿರ್ದಿಷ್ಟ ಬಗೆಯ ಶರೀರ ಇರುವುದರಿಂದ ಆತ ನಿರ್ದಿಷ್ಟ ಬಗೆಯ ಆಹಾರವನ್ನು ಸೇವಿಸಬೇಕು. ಯಾವುದೇ ವಿಜ್ಞಾನಿಯಾಗಲಿ ಯಾರೇ ಆಗಲಿ ಹಂದಿಯ ಜೀವನ ಸ್ಥಿತಿಯನ್ನು ಸುಧಾರಿಸಬಲ್ಲನೆ. ಇದು ಅರ್ಥ ಆಗಿರ್ಬೇಕೆಲ್ಲರೂ. ಅಂದ್ರೆ ನಮಗೆ ಯಾವ ರೀತಿ ದೇಹ ಇದೆ, ಪ್ರಾಣಿಗಳಿಗೆ ಯಾವ ರೀತಿ ದೇಹ ಇದೆ, ಅವು ಆಹಾರ ಸೇವಿಸುವ ವಿಧಾನ, ಅವರು ಜೀವಿಸುವ ವಿಧಾನ, ನಮ್ಮದು ವಿಧಾನ ಚೇಂಜ್ ಇದೆ. ಹಾಗಂತ ಹೇಳಿ ನಾವು ಹಂದಿಗಾಗ್ಲಿ ನಾಯಿಗಾಗ್ಲಿ ಏನಾದ್ರೂ ಚೇಂಜ್ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಅವುಗಳ ಪ್ರಜ್ಞೆ ಅಷ್ಟೇ ಇರತ್ತೆ. ಅದರಲ್ಲೇ ಏನ್ ಮಾಡ್ತಾ ಹೋಗ್ಬೇಕು? ಜೀವನ ಮಾಡ್ತಾ ಹೋಗ್ಬೇಕು. ಆದುದರಿಂದ ಭೌತಿಕ ಭೋಗದ ವಿಷಯವೆಲ್ಲ ಈಗಾಗಲೇ ನಿಯತವಾಗಿದೆ ಎಂದು ಪ್ರಹ್ಲಾದ ಮಹಾರಾಜ ಹೇಳ್ತಾನೆ. ಅಂದ್ರೆ ನಿಮಗೆ ಏನೇ ಭೌತಿಕ ಸುಖಗಳು ಸಿಗಬೇಕು ಅಂತ ಇದೆಯೋ ಅದು ನಿಶ್ಚಿತವಾಗಿ ಬರ್ಬಿಟ್ಟಿದೆ. ಅದು ನೀವ್ ಏನ್ ಮಾಡಿದ್ರು ತಪ್ಪಿಸ್ಕೊಳ್ಲಿಕ್ ಆಗಲ್ಲ, ಬಂದೇ ಬರುತ್ತೆ. ಸುಖ ಯಾಕೆ ಬರುತ್ತೆ? ದುಃಖನೂ ಬರುತ್ತೆ, ದುಃಖದ ನಂತರ ಸುಖನೂ ಬರುತ್ತೆ. ಸುಖ ದುಃಖಗಳು ಹೇಗೆ ಹಗಲು ರಾತ್ರಿ ಇದೆಯಲ್ಲ ಆ ರೀತಿ ಬಂದೇ ಬರುತ್ತೆ. ಎಲೆಗಳಿಂದ ಕಟ್ಟಿದ ಗುಡಿಸಲಿನಲ್ಲಿ ವಾಸಿಸುವ ಬದಲು ನಾವು ಗಗನಚುಂಬಿ ಮಹಲುಗಳಲ್ಲಿ ವಾಸಿಸುತ್ತಿದ್ದೇವೆ. ಇದೇ ಪ್ರಗತಿ. ನಾವೇನ್ ಪ್ರಗತಿ ಅನ್ಕೊಂಡಿದ್ದೇವೆ? ಮೊದಲು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದೇವೆ, ಈಗ ಮಹಲುಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ. ಇದೇ ನಮ್ಮ ಪ್ರಗತಿ ಅಂತ ಅನ್ಕೊಂಡಿದ್ದೇವೆ. ಆದರೆ ವೇದ ಸಂಸ್ಕೃತಿಯ ಪ್ರಕಾರ ಇದು ಪ್ರಗತಿಯೇ ಅಲ್ಲ. ಆದರೆ ವೇದ ಸಂಸ್ಕೃತಿಯ ಪ್ರಕಾರ ಇದು ಪ್ರಗತಿ ಅಲ್ಲ. ದೈವದೊಡನೆ ನಿಮ್ಮ ಸಂಬಂಧವನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡಿರುವಿರಿ ಎಂಬ ಆತ್ಮ ಸಾಕ್ಷಾತ್ಕಾರವೇ ನಿಜವಾದ ಪ್ರಗತಿ. ಅಂದ್ರೆ ಆಧ್ಯಾತ್ಮಿಕ ಪ್ರಗತಿ. ನೀವು ಭಗವಂತನೊಂದಿಗೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದೀರಿ, ಯಾವ ರೀತಿ ಭಗವಂತನ ಸೇವೆಯಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡಿದ್ದೀರಿ, ಇದು ನಿಮ್ಮ ನಿಜವಾದ ಪ್ರಗತಿ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರದ ಸಲುವಾಗಿ ಪ್ರಯತ್ನಿಸಿರುವ ಸಾಧುಗಳು ಆಲಸಿಗಳು ಎಂಬುದಾಗಿ ಒಮ್ಮೊಮ್ಮೆ ಜನರು ತಪ್ಪು ತಿಳುವಳಿಕೆಯಿಂದ ಆಲೋಚಿಸುತ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ಗಂಭೀರವಾಗಿ ಕುಳಿತಿರುವ ನ್ಯಾಯಮೂರ್ತಿಯು ಏನನ್ನೂ ಮಾಡುತ್ತಿಲ್ಲ ಎಂದು ತೋರಿ ಬಂದರೂ ಅತ್ಯಧಿಕ ಸಂಬಳ ಪಡೆಯುತ್ತಾನೆ. ಆದ್ರೆ ಅದೇ ನ್ಯಾಯಾಲಯದಲ್ಲಿ ದಿನವೆಲ್ಲ ಶ್ರಮಪಟ್ಟು ದುಡಿಯುವ ಮುದ್ರೆಯನ್ನು ಒತ್ತುತ್ತಿರೋ ಇನ್ನೊಬ್ಬ ವ್ಯಕ್ತಿ ನ್ಯಾಯಮೂರ್ತಿಯ ಸಂಬಳದಲ್ಲಿ 10ನೇ 1 ಪಾಲಿನಷ್ಟು ಗಳಿಸುತ್ತಿಲ್ಲ. ಇಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಅವನಿಗೆ ಒಳ್ಳೆ ಸಂಬಳ ಬರುತ್ತಿಲ್ಲ. ಅಂದ್ರೆ ಇದು ನಿಮ್ಗೆ ಗೊತ್ತಾಗಿರ್ಬೋದು. ಒಬ್ಬ ಜಡ್ಜಿಗೂ ಒಬ್ಬ ಅಲ್ಲಿ ಕ್ಲಾರ್ಕಿಗೂ ಏನ್ ಡಿಫ್ರೆನ್ಸ್ ಇದೆ? ಅವ್ನು ಜಡ್ಜ್ ಅಲ್ಲಿ ಕುತ್ಕೊಂಡು ಕೇವಲ ನಿರ್ಣಯವನ್ನೇ ಹೇಳ್ತಾನೆ, ಜಜ್ಮೆಂಟ್ ಕೊಡ್ತಾನೆ. ಅವನ ಸಂಬಳಕ್ಕೂ ಒಬ್ಬ ಕ್ಲಾರ್ಕ್ ಅಲ್ಲಿ ಕುತ್ಕೊಂಡು ಚಪ್ಪ ಒತ್ತುತ್ತಾ ಇರ್ತಾರೆ, ಅವರ ಸಂಬಳಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಂತ ಹೇಳ್ಕೊಂಡು ಇವನು ಕಡಿಮೆ ಕೆಲಸ ಮಾಡ್ತಾ ಇದ್ದಾನೆ, ಇವನು ಜಾಸ್ತಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ನೋಡ್ಬಾರ್ದು. ಇಲ್ಲಿ ಮಾನಸಿಕವಾಗಿ ಅವ್ರದ್ದೇನಿರತ್ತೆ? ಶ್ರಮ ಇರತ್ತೆ. ದೈಹಿಕವಾಗಿ ಶ್ರಮ ಇಲ್ಲದೆ ಇದ್ರು ಅವರು ಮಾನಸಿಕ ಶ್ರಮ ಅಲ್ಲಿ ಪಡ್ತಾ ಇರ್ತಾರೆ. ವೇದ ಸಂಸ್ಕೃತಿಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರ. ಅದು ಕತ್ತೆಯಂತೆ ಮಾತ್ರ ದುಡಿಯುವನಿಗಲ್ಲ, ಆದರೆ ಅದು ಅನೇಕ ಜನ್ಮಗಳಲ್ಲಿ ಸಾಧಿಸಲಾದದ್ದನ್ನು ಈಗ ಪಡೆಯುವುದಕ್ಕಿಂತ ಬುದ್ಧಿವಂತ ಮನುಷ್ಯನಿಗೆ ಮೀಸಲಾದದ್ದು. ಇದು ಯಾಕೆ ಇವ್ರು ಇಷ್ಟೆಲ್ಲ ಒತ್ತಿ ಹೇಳ್ತಾ ಇದಾರಂದ್ರೆ, ಇವತ್ತಿನ ಸಮಾಜ ನೋಡಿ, ಇವತ್ತಿನ ಸಮಾಜದಲ್ಲಿ ಜನ ಹೇಗಿದ್ದಾರೆ ಅಂದ್ರೆ ಕತ್ತೆ ಹಾಗೆ ದುಡಿತಾರೆ. ಕತ್ತೆ ಯಾಕೆ ಹೊಲಿಸಿದ್ದಾರೆ ಮನುಷ್ಯನಿಗೆ? ಕತ್ತೆಗೆ ಜ್ಞಾನ ಇರುವುದಿಲ್ಲ. ಏನೋ ಒಬ್ಬ ಅವನ ಮಾಲೀಕ ಏನ್ ಮಾಡ್ತಾನೆ, ಒಂದ್ ಸ್ವಲ್ಪ ಹುಲ್ಲು ಹಾಕ್ತಾನೆ ಅನ್ನೋದು ಒಂದೇ ದೃಷ್ಟಿಯಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿತಾ ಇರತ್ತೆ. ಏನೋ ಒಂದ್ ಸ್ವಲ್ಪ ಹುಲ್ಲು, ಆ ಹುಲ್ಲು ಬೇರೆ ಕಡೆನೂ ಸಿಗತ್ತಲ್ವಾ? ಎಲ್ಲಾದ್ರೂ ಹೋಗಿ ನೋಡಿದ್ರೆ ಆ ಹುಲ್ಲು ಸಿಗತ್ತೆ. ಬಟ್ ಆ ಖಾಯಂ ಆಗಿ ಆ ವ್ಯಕ್ತಿ ಹತ್ರ, ಮಾಲೀಕನ ಹತ್ರ ಏನು ದುಡಿತಾ ಇರತ್ತೆ. ಹಾಗೆ ನಾವೇನ್ ಮಾಡ್ತಾ ಇದ್ದೇವೆ? ಈ ಇಂದ್ರಿಯ ತೃಪ್ತಿಗೋಸ್ಕರ ಒಬ್ರ ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಒಬ್ರು ಅಲ್ಲೋ ಕೆಲಸ ಮಾಡ್ತಾರೆ, ಇಲ್ಲೋ ಕೆಲಸ ಮಾಡ್ತಾರೆ. ಕೆಲಸ ಮಾಡೋದು ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಮಾಡಿ. ಆದ್ರೆ ನಮ್ ಜೀವನದ ಉದ್ದೇಶ ಏನು? ಕೇವಲ ತುಂಬಾ ಕಷ್ಟಪಟ್ಟು ಅದರಲ್ಲಿ ನೀವು ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಎಷ್ಟು ನಿಮ್ಮ ಹಣೆ ಬರದಲ್ಲಿ ಎಷ್ಟು ಸಿಗತ್ತೆ ಅಂತ ಇದೆಯೋ ಅದು ಸಿಕ್ಕೇ ಸಿಗತ್ತೆ. ನೀವು ಕಷ್ಟ ಪಟ್ರು ಸಿಗತ್ತೆ, ಕಷ್ಟ ಪಡೆದಿದ್ರು ಸಿಗತ್ತೆ. ಹಾಗಾಗಿ ಕಷ್ಟ ಪಡಬಾರ್ದು ಅಂತಲ್ಲ, ಅದಕ್ಕೆ ತುಂಬಾ ಒತ್ತು ಕೊಡ್ಬೇಡಿ. ಆಧ್ಯಾತ್ಮಿಕ ಸಾಧನೆಗೆ ನಮ್ಮ ಜೀವನದ ಉದ್ದೇಶ ಏನು, ನಾವ್ ಯಾಕೆ ಹುಟ್ಟಿದ್ದೇವೆ, ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ನಾವು. ಅದೇ ಅವ್ರು ಹೇಳ್ತಾ ಇರೋದು, ಕತ್ತೆ ಹಾಕಿ ದುಡಿಬೇಡಿ,
ನಾವು ಮನುಷ್ಯ ಜನ್ಮನಾಗಿ ಯಾಕೆ ಹುಟ್ಟಿದ್ದೇವೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಉದಾಹರಣೆಗಾಗಿ ನಮ್ಮನ್ನು ಪಲಾಯನವಾದಿಗಳು ಎಂದು ಕೆಲವೊಮ್ಮೆ ಹೆಸರಿಸುತ್ತಾರೆ. ಪಲಾಯನವಾದಿಗಳು ಅಂದ್ರೆ ಕಷ್ಟಪಟ್ಟು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಕುತ್ಕೊಂಡು ಜಪ ಮಾಡ್ತಾರೆ, ಏನೋ ಅದ್ ಮಾಡ್ತಾರೆ ಇದು ಮಾಡ್ತಾರೆ, ಗುರುಗಳಿಗೆ ಅಂದ್ರೆ ಈ ಆಧ್ಯಾತ್ಮಿಕ ಪ್ರಚಾರಕರಿಗೆ ಹೇಳ್ತಾರೆ, ಜನ ಅವ್ರಿಗೇನು ಗೊತ್ತಿರಲ್ಲ. ಆದ್ರೆ ಅದು ಅಲ್ಲ, ಎಲ್ಲೂ ಅವ್ರದ್ದು ಸಹಿತ ಏನಿದೆ, ಅವರು ಶ್ರಮ ಪಡ್ತಾ ಇದ್ದಾರೆ, ಜನರಿಗೆ ಭಕ್ತಿ ಪ್ರಚಾರ ಮಾಡ್ತಾ ಇದ್ದಾರೆ, ಅವರು ಆತ್ಮ ಸಾಕ್ಷಾತ್ಕಾರಕ್ಕೆ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ನಾವು ವಾಸ್ತವಿಕತೆಯಿಂದ ಪಲಾಯನ ಮಾಡುತ್ತಿದ್ದೇವೆ ಅನ್ನುತ್ತಾರೆ. ಶಿಷ್ಯ ಕೇಳ್ತಾನೆ, ವಾಸ್ತವಿಕತೆ ಏನು? ನಿಜವಾದ ಅವರು ವಾಸ್ತವಿಕತೆ ಏನಂತ ತಿಳ್ಕೊಂಡಿದ್ದಾರೆ? ಇಂದ್ರಿಯ ತೃಪ್ತಿಯನ್ನ ಪಡಿಸೋದು ವಾಸ್ತವಿಕತೆ, ಪ್ರಗತಿ ಅಂತ ತಿಳ್ಕೊಂಡಿದ್ದಾರೆ. ಅದರಿಂದ ಇವ್ರು ದೂರ ಹೋಗ್ತಾ ಇದ್ದಾರೆ, ಇವ್ರು ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡು ತಿಂತಾ ಇದ್ದಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅದು ವಾಸ್ತವಿಕತೆ ಅಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಹೌದು, ನಾವು ಅದರ ವಾಸ್ತವಿಕತೆಯಿಂದ ಪಲಾಯನ ಮಾಡುತ್ತಿದ್ದೇವೆ. ನಾಯಿಯ ತರ ಸ್ಪರ್ಧೆ ಅವರ ವಾಸ್ತವಿಕತೆ. ಈಗಾಗ್ಲೇ ಹೇಳಿದೆ, ಕತ್ತೆ ನಾಯಿ ಪ್ರಾಣಿಗಳಿಗೆ ಹೋಲಿಸಿದ್ದಾರೆ. ಅಂದ್ರೆ ಅವರ ವಾಸ್ತವಿಕತೆ ಏನು? ಹೆಚ್ಚು ಇಂದ್ರಿಯ ತೃಪ್ತಿಯ ಪಡಿಸುವುದೇ ಅವರ ವಾಸ್ತವಿಕತೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿಯೂ ಆತ್ಮ ಸಾಕ್ಷಾತ್ಕಾರದಲ್ಲಿಯೂ ಮುಂದುವರಿಯುವುದು ನಮ್ಮ ವಾಸ್ತವಿಕತೆ. ನಾವು ಎಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇರೋರು, ನಮ್ಮ ವಾಸ್ತವಿಕತೆ ಏನು? ನಾವು ಸೇವೆ ಮಾಡುವುದು, ಭಗವಂತನ ಸೇವೆ ಮಾಡುವುದು, ಆಧ್ಯಾತ್ಮಿಕ ಪ್ರಗತಿ ಮಾಡುವುದು ನಮ್ಮ ಜೀವನ. ಇದು ನಿಜವಾದ ಜೀವನ. ವಾಸ್ತವಿಕತೆ ಅಂದ್ರೇನು? ನಿಜವಾದದ್ದು ಅಂತ. ಇದೇ ವ್ಯತ್ಯಾಸ. ಲೌಕಿಕ ಭೋಗಾಸಕ್ತರಾದ ಶ್ರಮಿಕರನ್ನು ಮೂಢರು, ಕತ್ತೆಗಳು ಎಂದು ವರ್ಣಿಸುತ್ತಾರೆ. ಯಾಕೆ ಗೊತ್ತೇ? ಕತ್ತೆ ಕಷ್ಟಪಟ್ಟು ದುಡಿಯುತ್ತದೆ, ಆದ್ರೆ ಅದಕ್ಕೆ ಯಾವುದೇ ಲಾಭ ಇಲ್ಲ. ಅದು ಅಗಸನ ಸಲುವಾಗಿ ಮಣಗಟ್ಟಲೆ ಬಟ್ಟೆಯನ್ನು ಬೆನ್ನ ಮೇಲೆ ಹೊರುತ್ತೆ. ಅವನು ಕೊಡುವ ಪ್ರತಿಫಲ ಒಂದು ಕಂತೆ ಹುಲ್ಲು ಮಾತ್ರ. ಈಗಾಗಲೇ ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ದೆ ಮೊದಲು ನಿಮ್ಗೆ. ಕತ್ತೆ ಅವನ ಮನೆಯ ಮುಂದೆ ನಿಂತು ಈ ಹುಲ್ಲು ತಿನ್ನುತ್ತಿರುವಾಗ ಅಗಸ ಮತ್ತೆ ಅದರ ಮೇಲೆ ಹೊರೆ ಹೇರುತ್ತಾನೆ. ಆದರೆ ಕತ್ತೆಗೆ ಈ ಅಗಸನ ಹಿಡಿತದಿಂದ ಪಾರಾದರೆ ಎಲ್ಲಿಯೋ ಒಂದು ಕಡೆ ನನಗೆ ಹುಲ್ಲು ಸಿಗುತ್ತದೆ, ಇಷ್ಟೊಂದು ಹೊರೆ ನಾನು ಯಾಕೆ ಹೊರಬೇಕು ಎಂಬ ಯೋಚಿಸುವಷ್ಟು ಪ್ರಜ್ಞೆ ಇರುವುದಿಲ್ಲ. ಗೊತ್ತಾಗಿರುವುದು ಇದು, ಓದಿ ನಿಮ್ ಮತ್ತೇನು ವರ್ಣನೆ ವಿವರಿಸ್ಬೇಕು ಅಂತ ಇಲ್ಲ. ಇದ್ರ ಬಗ್ಗೆ ಹೇಳಿದ್ದೇನೆ. ಕತ್ತೆ ವಿಚಾರ ಮಾಡುವುದಿಲ್ಲ, ಮುಂದೆ ಹುಲ್ಲು ಸಿಗತ್ತೆ, ಯಾಕಿಲ್ಲಿ ಈ ಮಾಲೀಕನ ಹತ್ರ ನಾನು ಕಷ್ಟ ಪಡ್ಬೇಕು ಅಂತ ವಿಚಾರ ಮಾಡಲ್ಲ. ಹಾಗೆ ಮನುಷ್ಯರು ನಾವು ಇದನ್ನ ವಿಚಾರ ಮಾಡ್ಬೇಕು, ನಾವ್ ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು, ಮಾಡ್ಬೇಕು, ಎಷ್ಟು ಅವಶ್ಯಕತೆ. ಸಿಂಪಲ್ ಲೈಫ್, ಹೈ ಥಿಂಕಿಂಗ್ ಮಾಡ್ಬೇಕು. ಅಂದ್ರೆ ನಮ್ಮ ಉನ್ನತ ವಿಚಾರಗಳನ್ನ ಮಾಡ್ಬೇಕು, ಆಧ್ಯಾತ್ಮಿಕ ವಿಚಾರಗಳನ್ನ ನಾವು ಮಾಡ್ಬೇಕು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನಾವು ಗಳಿಸ್ಬೇಕು. ತುಂಬಾ ಗಳಿಸ್ಕೊಂಡು ಕಷ್ಟಪಟ್ಟು ಗಳಿಸೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಾಪಂಚಿಕ ಶ್ರಮಿಕರು ಹಾಗೆ ಕಚೇರಿಯಲ್ಲಿ ತುಂಬಾ ಕೆಲಸದಲ್ಲಿರುತ್ತಾರೆ. ನೀವು ಅವರನ್ನು ನೋಡಲು ಬಯಸಿದರೆ ನಾನು ಈಗ ತುಂಬಾ ಕೆಲಸದಲ್ಲಿದ್ದೇನೆ ಎನ್ನುತ್ತಾರೆ. ಇಷ್ಟು ಕೆಲಸದಲ್ಲಿದ್ದು ನಿನಗೆ ಬಂದದ್ದೇನೋ? ಅದೇ 2 ರೊಟ್ಟಿ ಮತ್ತು 1 ಲೋಟದಷ್ಟು ಚಹಾ. ಇದಕ್ಕೋಸ್ಕರ ನೀವು ಇಷ್ಟೊಂದು ಕೆಲಸದಲ್ಲಿದ್ದೀರಾ? ಅಥವಾ ಸಂಜೆಯ ಹೊತ್ತಿಗೆ ಲೆಕ್ಕ ನೋಡಿ, ಓ ಇದುವರೆಗೆ ನನ್ನ ಹತ್ತಿರ ಇದ್ದ 1,000 ರೂಪಾಯಿ ಈಗ 2,000 ಆಯ್ತು ಎಂದುಕೊಳ್ಳಲು ಇಡೀ ದಿನ ದುಡಿಯಬೇಕೇ? ಅದು ಈ ಮನುಷ್ಯನ ಸಂತೃಪ್ತಿ. ಅಂದ್ರೆ ಈಗ ಎಲ್ಲರಿಗೂ ಇದು ಗೊತ್ತಿದೆ, ಕಂಪನಿಯಲ್ಲಿ ಕೆಲಸ ಮಾಡ್ಬೋದು, ಅಥವಾ ಯಾರಿಗೂ ನೀವು ಕೇಳಿ, ಏನಾದ್ರೂ ಅವರಿಗೆ ನಾವು ಹೇಳಲಿಕ್ಕೆ ಹೋದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಸತ್ಸಂಗಕ್ಕೆ ಬಾ ಅಂತ ಟೈಮ್ ಇಲ್ಲ ಅಂತಾರೆ. ಜಪ ಮಾಡಿ ಅಂದ್ರೆ ನಮ್ಗೆ ಟೈಮ್ ಇಲ್ಲ, ಬರೀ ಅದು ಟೈಮ್ ವೇಸ್ಟು ಅಂತ ಕೆಲವ್ರು ಹೇಳ್ತಾರೆ. ಆದ್ರೆ ಅವ್ರು ಏನು ಬರೀ ಏನ್ ಹೇಳ್ತಾ ಇದ್ದಾರೆ ನೋಡಿ, ಕಷ್ಟಪಟ್ಟು ದುಡಿತಾರೆ. ಯಾಕೆ? ಒಂದ್ ರೊಟ್ಟಿಗೋಸ್ಕರ. ಅಂದ್ರೆ ಯಾಕೆ ಜೀವನ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಬರೀ ದುಡಿಯೋದು, ತಿನ್ನೋದು ಅಷ್ಟೇ ಅವ್ರ ಜೀವನ ಅಂತ ಅನ್ಕೊಂಡಿದ್ದಾರೆ. ಇಂದ್ರಿಯ ತೃಪ್ತಿಯನ್ನ ಪಡ್ಕೊಳ್ಳೋದೇ ಜೀವನ ಅಂತ ಅನ್ಕೊಂಡಿದ್ದಾರೆ. ಅದು ತಪ್ಪು ಅಂತ ಇವ್ರು ಹೇಳ್ತಾ ಇದ್ದಾರೆ. ಬರೀ ಹಣ ಸಂಪಾದನೆ ಮಾಡುವುದಷ್ಟೇ ನಮ್ ಜೀವನ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಕರ್ಮಿಗಳನ್ನು ಮೂಢರು ಎಂದು ಕರೆಯುತ್ತಾರೆ. ಅಂದ್ರೆ ಈ ರೀತಿ ಭೌತಿಕ ಪ್ರಪಂಚದಲ್ಲಿ ಈ ರೀತಿ ವಿಚಾರಗಳನ್ನ ಇಟ್ಕೊಂಡಿರ್ತಾರಲ್ಲ, ಅವರನ್ನ ಕರ್ಮಿಗಳನ್ನ ಮೂಢರು ಎಂದು ಕರೆಯುತ್ತಾರೆ. ಜೀವನದಲ್ಲಿ ಯಾವ ಗುರಿಯೂ ಇಲ್ಲದೆ ಇವರು ಕತ್ತೆಗಳ ಹಾಗೆ ದುಡಿಯುತ್ತಾರೆ. ಅಂದ್ರೆ ಅವರೀಗ ಕತ್ತೆಗಳಿಗೆ ಹೋಲಿಸಿದ್ದಾರೆ. ಆದರೆ ವೇದ ಸಂಸ್ಕೃತಿ ಭಿನ್ನವಾದದ್ದು. ಈ ಪ್ರಶ್ನೆಯಲ್ಲಿ ಸೂಚ್ಯವಾಗಿರುವ ಆರೋಪ ಸರಿಯಲ್ಲ. ವೇದ ವ್ಯವಸ್ಥೆಯಲ್ಲಿನ ಜನರು ಆಲಸಿಗಳಲ್ಲ. ಒಂದು ಉನ್ನತ ಧ್ಯೇಯದ ಸಲುವಾಗಿ ಅವರು ಕಾರ್ಯೋನ್ಮುಖರಾಗಿದ್ದಾರೆ. ಈ ಕಾರ್ಯೋನ್ಮುಖತೆ ಎಷ್ಟು ಮುಖ್ಯ ಅಂದರೆ, ಪ್ರಹ್ಲಾದ್ ಮಹಾರಾಜನು ಕುರಿತು ಕೌಮಾರ ಅಚರೇತ್ ಪ್ರಾಜ್ಞ. ಈಗ ಇದು ಹೇಳ್ತಾ ಇದೆ ನಿಮ್ಗೆ, ಒಂದು ಉನ್ನತ ಧ್ಯೇಯದ ಸಲುವಾಗಿ. ನೋಡಿ, ನಮ್ಮ ಪ್ರಭುಪಾದರಾಗ್ಲಿ, ಅವರಿಂದ ಬಂದಂತ ಗುರು ಪರಂಪರೆಯಿಂದ ಬಂದಂತ ಎಲ್ಲಾ ಶಿಷ್ಯಂದ್ರಾಗ್ಲಿ, ಈ ಇಸ್ಕಾನಲ್ಲಿ ಕೆಲಸ ಸೇವೆ ಮಾಡುವಂತ ಪ್ರತಿಯೊಬ್ಬರಾಗ್ಲಿ ಏನ್ ಮಾಡ್ತಾ ಇದ್ದಾರೆ? ಅವ್ರು ಸುಮ್ಮನೆ ಕುತ್ಕೊಂಡಿಲ್ಲ, ಪ್ರಚಾರಕ್ಕೆ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನಾವೆಲ್ಲ ನೋಡ್ತಾ ಇದ್ದೇವೆ. ಆದ್ರೆ ಜನ ಅವ್ರಿಗೆ ಏನಂತ ಹೇಳ್ಕೊಂಡಿದ್ದಾರೆ? ಅವ್ರು ಆಲಸಿಗಳು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಆಲಸಿಗಳಲ್ಲ ಅವರು ಈ ಭಗವಂತನ ಭಕ್ತಿ ಪ್ರಚಾರ ಮಾಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಸಹಿತ ಮನುಷ್ಯನ ಜೀವನ ಉದ್ದೇಶ ಏನು ಅಂತ ಗೊತ್ತಾಗ್ಲಿ, ಈ ಭೌತಿಕ ಪ್ರಪಂಚದಿಂದ ಎಲ್ಲರಿಗೂ ಬಿಡುಗಡೆ ಆಗ್ಲಿ, ನರಕದಿಂದ ಪಾರಾಗ್ಲಿ ಅಂತ ಅವ್ರಿಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಜನ ಅವರಿಗೆ ತಪ್ಪು ತಿಳ್ಕೊಂಡಿದ್ದಾರೆ. ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ,
ಕೌಮಾರ ಅಚರೇತ್ ಪ್ರಾಜ್ಞ, ವ್ಯಕ್ತಿಯು ಬಾಲ್ಯದಿಂದಲೇ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಉದ್ಯುಕ್ತನಾಗಬೇಕು. 5 ವರ್ಷದಲ್ಲಿದ್ದಾಗನೇ ಭಕ್ತಿಯನ್ನ ಮಾಡಬೇಕು ಅಂತ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ. ಒಂದು ಕ್ಷಣ ಕೂಡ ಸಮಯ ವ್ಯರ್ಥ ಮಾಡಬಾರದು. ಇದು ವೇದ ಸಂಸ್ಕೃತಿ. ನೋಡಿ, ನಾವು ಸುಮ್ಮನೆ ಮನೆಯಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೇವೆ, ಟಿವಿನು ಧಾರಾವಾಹಿ ನೋಡ್ತೇವೆ, ಇನ್ನೊಬ್ರ ವಿಷಯ ಕುರಿತು ಚರ್ಚೆ ಮಾಡ್ತೇವೆ, ಅಕ್ಕಪಕ್ಕದವ್ರ ವಿಷಯ ಕುರಿತು ಚರ್ಚೆ ಮಾಡ್ತೇವೆ, ಅಲ್ಲೇನೋ ಸುದ್ದಿ ಇಲ್ಲೇನೋ ಸುದ್ದಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೇವೆ. ಅದೇ ಒಂದು ಪುಸ್ತಕ, ಒಂದು ಭಗವದ್ಗೀತೆ ಓದಿ, ಜಪ ಮಾಡಿ, ಅಥವಾ ಕೃಷ್ಣನ ಒಂದು ಲೀಲೆಗಳನ್ನ ಕೇಳಿ, ಈ ರೀತಿ ಮಾಡೋದ್ರಿಂದ ನಮ್ಮ ಸಮಯವನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೊಂಡಂಗಾಗತ್ತೆ. ಇಲ್ಲಾಂದ್ರೆ ನಾವು ಇಷ್ಟು ವರ್ಷ ಹೇಗೆ ಕಳೆದೋಯ್ತು, ಆದ್ರೆ ಇನ್ಮೇಲಾದ್ರೂ ಸೀರಿಯಸ್ ಆಗಿ ನಾವು ವಿಚಾರ ಮಾಡ್ಬೇಕು ಈ ವಿಷಯದ ಮೇಲೆ. ಈ ಲೌಕಿಕ ಕೆಲಸಗಾರಿಯನ್ನು ಹೇಳುತ್ತಾರೆ ನೋಡಿ, ಈ ಮನುಷ್ಯರು ನಮ್ಮ ಹಾಗೆ ನಾಯಕತ್ಯಗಳಂತೆ ದುಡಿಯುವುದಿಲ್ಲ, ಅದರಿಂದ ತಪ್ಪಿಸಿಕೊಳ್ಳುತ್ತಾರೆ. ಹೌದು, ನಿಮ್ಮ ಫಲಹೀನ ಪ್ರಯಾಸದಿಂದ ತಪ್ಪಿಸಿಕೊಳ್ಳುತ್ತಿದ್ದೇವೆ. ಸಾಮಾಜಿಕ ಸಂಘಟನೆಯಲ್ಲಿನ ವರ್ಣಾಶ್ರಮ ವ್ಯವಸ್ಥೆಯಿಂದ ವೇದ ಸಂಸ್ಕೃತಿಯ ಆತ್ಮ ಸಾಕ್ಷಾತ್ಕಾರ ಪ್ರಾರಂಭವಾಗುತ್ತದೆ. ವರ್ಣಾಶ್ರಮಚಾರವತ ಪುರಶೇನ ಪರುಹು ಪುಮಾನ್ ವಿಷ್ಣುರ್ ಆರಾಧ್ಯತೆ. ಪ್ರತಿಯೊಬ್ಬನು ತನ್ನ ಉದ್ಯೋಗ ಫಲವನ್ನು ಶ್ರೀ ವಿಷ್ಣು ಅಥವಾ ಕೃಷ್ಣನ ಪಾದಕಮಲದಲ್ಲಿ ಅರ್ಪಿಸಬೇಕು. ಆದುದರಿಂದ ವೇದ ಪದ್ಧತಿಯನ್ನು ವರ್ಣಾಶ್ರಮ ಅಂದರೆ ಆಧ್ಯಾತ್ಮಿಕ ದೃಷ್ಟಿಯೊಡಗೂಡಿದ ಸಾಮಾಜಿಕ ಸಂಘಟನೆ ಎನ್ನುತ್ತಾರೆ. ಇಲ್ಲಿ ಪ್ರತಿಯೊಬ್ಬರು ತನ್ನ ಉದ್ಯೋಗ ಫಲವನ್ನು ಶ್ರೀ ವಿಷ್ಣು ಭಗವಂತನ ಪಾದಕಮಲದಲ್ಲಿ ಅರ್ಪಿಸಬೇಕು ಅಂತ ಹೇಳ್ತಾ ಇದ್ರೆ, ಅಂದ್ರೆ ಏನರ್ಥ ಅಂದ್ರೆ, ನಮ್ಮ ಜೀವನದ ಗುರಿ, ನಾವ್ ಏನ್ ಸಂಪಾದನೆ ಮಾಡ್ತೇವೆ ಅದು ಏನಿರ್ಬೇಕು, ಶಾಸ್ತ್ರಗಳ ಪ್ರಕಾರ ಇರ್ಬೇಕು. ಹೇಗೆ ನಮ್ ಶಾಸ್ತ್ರ ಹೇಳುತ್ತೆ, ಯಾವ ರೀತಿ ನಮ್ ಜೀವನ ಮಾಡುವಂತ ಹೇಳುತ್ತೆ, ಅದ್ರ ಪ್ರಕಾರ ನಾವು ಜೀವನ ಮಾಡ್ಬೇಕು. ನೀವು ಏನು ಕಷ್ಟಪಟ್ಟು ದುಡಿತೀರೋ, ನಿಮ್ಗೆ ಸಂಬಳ ಬರುತ್ತೋ, ಅಥವಾ ನೀವ್ ಏನ್ ಮಾಡ್ತಿರೋ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಆವಾಗ ಏನಾಗತ್ತೆ, ನಮ್ ಜೀವನ ಸಾರ್ಥಕ ಆಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬನು ತನ್ನ ಉದ್ಯೋಗ ಫಲವನ್ನು ಭಗವಂತನ ಪಾದಕಮಲಗಳಲ್ಲಿ ಅರ್ಪಿಸಬೇಕು. ವರ್ಣಾಶ್ರಮ ಪದ್ಧತಿಯಲ್ಲಿ 4 ಸಾಮಾಜಿಕ 4 ಆಧ್ಯಾತ್ಮಿಕ ವಿಭಾಗಗಳಿವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ಸಾಮಾಜಿಕ ವಿಭಾಗ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇವು ಆಧ್ಯಾತ್ಮಿಕ ವಿಭಾಗ ಅಂತ ಹೇಳ್ತಾ ಇದ್ರು. ವಿಷ್ಣುರ ಆರಾಧ್ಯತೆ, ಪರಮ ಪ್ರಭುವಾದ ವಿಷ್ಣುವಿನ ಪೂಜೆ ಅಷ್ಟೇ. ಇದರ ಗುರಿ ಅಂದ್ರೆ, ಇವೆಲ್ಲದರ ಗುರಿ ಏನು, ಭಗವಂತನ ವಿಷ್ಣುವಿನ ಪೂಜೆ ಅಂತ ಹೇಳ್ತಾ ಇದ್ರೆ. ಇಲ್ಲಿ ಏನಾದ್ರೂ ಸ್ವಲ್ಪ ಅರ್ಥ ಆಗದಿದ್ರೆ ಕೇಳಿ, ನಾ ಮತ್ತೆ ಮುಂದೆ ಹೋಗ್ತೇನೆ. ಪೂರ್ಣ ಇವತ್ತು ಇದನ್ನು ಮುಗಿಸೋದು ಬೇಡ, ಸ್ವಲ್ಪ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳಿ. ತುಂಬಾ ದೊಡ್ಡದಿದೆ ಇದು ಅಧ್ಯಾಯ. ಮುಂದೆ ಹೋಗ್ಲಾ, ಅಥವಾ ಅದೇನಾದ್ರು ಮತ್ತೇನಾದ್ರು ಡೌಟ್ ಇದ್ರೆ ಕೇಳಿ. ಮುಂದೆ ಹೋಗಿ ಹಾಗೆ. ಸರಿ, ಅಲ್ಲ ಏನಾದ್ರು ಮತ್ತೆ ಅರ್ಥ ಆಗದಿದ್ರೆ ಕೇಳಿ. ಆದರೆ ಹಾಗೆನಿಸಿಕೊಳ್ಳುವ ಇಂದಿನ ನಾಗರಿಕತೆಯ ಆಧುನಿಕ ಜನರಿಗೆ ವರ್ಣಾಶ್ರಮದ ಬಗ್ಗೆ ಗೊತ್ತಿಲ್ಲ. ಕೆಲವರಿಗೆ ಈ ರೀತಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸನ್ಯಾಸ ಆಶ್ರಮ ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ, ಬ್ರಹ್ಮಚರ್ಯ ಅಂದ್ರೆ ವಿದ್ಯಾರ್ಥಿ ಜೀವನ, ಗೃಹಸ್ಥ ಜೀವನ ಅಂದ್ರೆ ಬ್ರಹ್ಮಚರ್ಯ ವಿದ್ಯಾರ್ಥಿ ಜೀವನದಿಂದ ಮುಂದಿನ ಅಂತ ಬರುವುದೇ ಗೃಹಸ್ಥ ಜೀವನ. ನಂತರ ತನ್ನ ಎಲ್ಲಾ ಜವಾಬ್ದಾರಿಗಳನ್ನ ಮುಗಿಸಿ 50 ವರ್ಷಗಳ ನಂತರ ಬರುವುದೇ ವಾನಪ್ರಸ್ಥ ಜೀವನ. ನಂತರ 70 ವರ್ಷಗಳ ನಂತರ 25 ವರ್ಷ ಡಿಫರೆನ್ಸ್ ಇರುತ್ತೆ, ನಂತರ ಬರುವುದೇ ಸನ್ಯಾಸ. ನಾವು ಅಲ್ಲಿ ಏನ್ ಮಾಡ್ಬೇಕು, ನಮ್ಮ ಜೀವನದ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಬೇಕು. ವಿದ್ಯಾರ್ಥಿ ಜೀವನದ ವಿದ್ಯಾರ್ಥಿಯ ಆ ಒಂದು ಹಂತವನ್ನ ಮುಗಿಸ್ಬೇಕು. ಗೃಹಸ್ಥ ಜೀವನದಲ್ಲಿದ್ದಾಗ ತನ್ನ ಕರ್ತವ್ಯವನ್ನ ಮುಗಿಸ್ಬೇಕು. ನಂತರ ವಾನಪ್ರಸ್ಥ ಬಂದಾಗ ತನ್ನ ಜವಾಬ್ದಾರಿಗಳನ್ನ ಮುಗಿಸ್ಕೋಬೇಕು. ಸನ್ಯಾಸಕ್ಕೆ ಬಂದಾಗ ಪೂರ್ತಿಯಾಗಿ ಭಗವಂತನಲ್ಲಿ ತನ್ನ ಮನಸ್ಸನ್ನ ಕೇಂದ್ರೀಕೃತ ಮಾಡ್ಕೊಳ್ಬೇಕು. ಇದು ಇದ್ರ ಉದ್ದೇಶ. ಇದ್ರ ಉದ್ದೇಶ ಯಾರಿಗೂ ಅರ್ಥ ಈ ಸಮಾಜದಲ್ಲಿ ಇವತ್ತು ಇದ್ರ ಪ್ರಕಾರ ಯಾರು ನಡೀತಾ ಇಲ್ಲ. ಸನ್ಯಾಸಾಶ್ರಮ 75 ವರ್ಷ 80 ವರ್ಷ ಆದ್ರೂ ಸಹಿತ ಇನ್ನೂ ಮನೆ ಕಟ್ಟು ವಿಷಯದಲ್ಲಿ, ಅಥವಾ ಮೊಮ್ಮಕ್ಕಳ ವಿಷಯದಲ್ಲಿ, ಅಥವಾ ಇನ್ನಿತರ ವಿಚಾರಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಭಗವಂತನ ವಿಷಯ ಯಾರು ವಿಚಾರನೇ ಮಾಡುವುದಿಲ್ಲ. ಇವತ್ತಿನ ಸಮಾಜದ ಪರಿಸ್ಥಿತಿ ಇದು. ಆದರೆ ಹಾಗೆನ್ನಿಸಿಕೊಳ್ಳುವ ಇಂದಿನ ನಾಗರಿಕತೆಯ ಆಧುನಿಕ ಜನರಿಗೆ ವರ್ಣಾಶ್ರಮದ ಬಗ್ಗೆ ಗೊತ್ತಿಲ್ಲ. ಆದ್ದರಿಂದ ಅವರು ಕೇವಲ ನಾಯಿಯ ಓಟದಂತಿರುವ ಸಮಾಜವನ್ನು ಸೃಷ್ಟಿಸಿದ್ದಾರೆ. ನಾಯಿ ನಾಗಾಲೋಟ ಮಾಡಿದರೆ ಅವರು 4 ಗಾಲಿಗಳ ಮೇಲೆ ಓಡುತ್ತಾರೆ. ಅಷ್ಟೇ ಅಲ್ಲದೆ ಈ 4 ಗಾಲಿಗಳ ಓಟವನ್ನೇ ಅವರು ನಾಗರಿಕತೆಯ ಪ್ರಗತಿ ಎಂದುಕೊಂಡಿದ್ದಾರೆ. ಈಗಾಗಲೇ ನಿಮ್ ಮೊದಲೇ ಹೇಳಿದ್ದೆ ನಾನು. ಇವತ್ತು ಮನುಷ್ಯ ಏನ್ ಅನ್ಕೊಂಡಿದ್ದಾನೆ, ಐಷಾರಾಮಿ ಜೀವನ, ಯಾರು ಹೆಚ್ಚು ಶ್ರೀಮಂತರಿರ್ತಾರೋ ಅವರು ಪ್ರಗತಿ ಸಾಧಿಸಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇದು ನಿಜವಾದ ಪ್ರಗತಿ ಅಲ್ಲ. ವೇದ ಸಂಸ್ಕೃತಿ ಭಿನ್ನವಾದದ್ದು. ನಾರದ ಮುನಿ ಹೇಳುವಂತೆ, ತಸ್ಮೇವ ಹೇತೋಹ ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ ಭ್ರಮತಾಂ ಉಪದಿ ಅಧಃ. ತೀಕ್ಷ್ಣಮತಿಯಾದ ಮನುಷ್ಯನಾದರೂ ತಾನು ಹಿಂದಿನ ಅಸಂಖ್ಯ ಜನ್ಮಗಳಲ್ಲಿ ಗಳಿಸಲಾಗದ ಆತ್ಮ ಸಾಕ್ಷಾತ್ಕಾರ ಹಾಗೂ ದೈವ ಸಾಕ್ಷಾತ್ಕಾರವನ್ನು ಗಳಿಸಲು ಈಗಿನ ಜನ್ಮವನ್ನು ವಿನಿಯೋಗಿಸುತ್ತಾನೆ.
ಅಂದ್ರೆ ಮನುಷ್ಯ ಜನ್ಮ ಸಿಕ್ಕದ್ದು ಯಾಕೆ? ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ, ದೈವ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಏನು ಮಾಡಬಾರದೆ ಎಂದು ಯಾರಾದ್ರೂ ಪ್ರಶ್ನಿಸಬಹುದು. ಹೌದು, ಮಾಡಬಾರದು. ಕೇವಲ ನಿಮ್ಮ ಲೌಕಿಕ ಸ್ಥಿತಿಯನ್ನು ಸುಧಾರಿಸುವ ಉದ್ದೇಶದಿಂದ ಮಾಡುವುದಾದರೆ ಏನು ಮಾಡಬೇಡಿ. ನೀವು ಯಾವುದೇ ಸ್ಥಾನದಲ್ಲಿರಿ, ವಿಧಿಯು ನಿಮಗೆ ನಿಯತ ಮಾಡಿರುವ ಸುಖ ಬಂದೇ ಬರುತ್ತದೆ. ಕೃಷ್ಣ ಪ್ರಜ್ಞೆಯನ್ನು ಕೈಗೊಳ್ಳಿ, ಜೊತೆಗೆ ಬೇರೆ ಇನ್ನಷ್ಟು ನಿಮಗೆ ಲಭಿಸುತ್ತದೆ. ಅಂದ್ರೆ ನಾವಾಗ ನಿಮ್ಮದ್ರ ಬಗ್ಗೆ ಹೇಳಿದೆ, ನಿಮಗೆ ಏನೇನ್ ಸಿಗಬೇಕು, ಭೌತಿಕವಾದ ಐಶ್ವರ್ಯ, ಭೌತಿಕವಾದ ಏನೇನ್ ಸಿಗಬೇಕೋ ಸುಖ ತಾನಾಗೆ ಸಿಗತ್ತೆ. ಅದಕ್ಕೆ ತುಂಬಾ ಕಷ್ಟ ಪಡಬೇಡಿ. ಆದರೆ ಯಾವ್ದು ಕಷ್ಟಪಡಿ? ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಕಷ್ಟಪಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಲೌಕಿಕ ಸುಖವನ್ನು ನಾನು ಗಳಿಸುವುದು ಹೇಗೆಂತಲೇ ಕಾಲೇನ ಸರ್ವತ್ರ ಗಭೀರ ರಹಸ. ಶಾಶ್ವತ ಕಾಲ ವ್ಯವಸ್ಥೆಯ ಮುಖಾಂತರ ಎಲ್ಲವೂ ಕಾಲಕ್ರಮದಲ್ಲಿ ಬರುತ್ತದೆ. ಒಂದು ಉದಾಹರಣೆಯನ್ನು ಕೊಟ್ಟಿದೆ. ನೀವು ಸಂಕಟವನ್ನು ಬಯಸದೇ ಇದ್ದರೂ ಅದು ನಿಮ್ಮ ಬಳಿ ಬಂದೇ ಬರುತ್ತದೆ. ಅಂತೆಯೇ ನಿಮಗೆ ಬರಲೆಂದು ನಿಯಮಕವಾದ ಸುಖ ನೀವು ಅದಕ್ಕಾಗಿ ಕಷ್ಟಪಟ್ಟು ದುಡಿಯದಿದ್ದರೂ ಬಂದೇ ಬರುತ್ತದೆ. ಅಂದ್ರೆ ಹೇಗೆ ದುಃಖ ಬರುತ್ತೆ, ಸುಖನೂ ಬಂದೇ ಬರುತ್ತೆ. ಅದಕ್ಕೆ ನೀವು ವಿಶೇಷವಾಗಿ ಕಷ್ಟಪಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ರಹ್ಲಾದ್ ಮಹಾರಾಜನು ನ ತತ್ ಪ್ರಯಾಸ ಕರ್ತವ್ಯಂ ಎಂದು ಹೇಳುತ್ತಾನೆ. ನಿಮಗೆ ನಿಯತವಾಗಿರುವುದಕ್ಕಿಂತ ಹೆಚ್ಚಾಗಿ ನಿಮಗೆ ದೊರಕುವುದು ಸಾಧ್ಯವೇ ಇಲ್ಲ. ಆದುದರಿಂದ ಭೌತಿಕ ಸುಖಕ್ಕಾಗಿ ನಿಮ್ಮ ಶಕ್ತಿಯನ್ನು ವ್ಯಯಿಸಬಾರದು. ನಿಮಗೆ ಏನೇನ್ ಸಿಗಬೇಕು ಅಂತ ಕರ್ಮ ಸಿದ್ಧಾಂತದ ಪ್ರಕಾರ ನಿಮ್ಗೆ ಏನೇನು ಸಿಗಬೇಕು ಅಂತ ಇದೆ ಅದು ನಿಮ್ಗೆ ಸಿಕ್ಕೇ ಸಿಗತ್ತೆ. ಅದಕ್ಕೆ ನೀವು ಹೆಚ್ಚು ಅದಕ್ಕೆ ಕಷ್ಟ ಪಡಬೇಡಿ. ಭೌತಿಕ ಸುಖಕ್ಕಾಗಿ ನಿಮ್ಮ ಶಕ್ತಿಯನ್ನ ಅದಕ್ಕೆ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಹೆಚ್ಚು ಕಷ್ಟಪಟ್ಟು ದುಡಿದರೂ ನನಗೆ ಈಗಿರುವ ಭೌತಿಕ ಸುಖಕ್ಕಿಂತ ಹೆಚ್ಚು ಲಭಿಸುವುದಿಲ್ಲ ಎಂದು ನಂಬುವುದು ಹೇಗೆ? ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಬರುತ್ತೆ, ಹೆಚ್ಚು ಕಷ್ಟಪಟ್ಟು ದುಡಿದೇ ಇದ್ರೆ ನನಗೆ ಭೌತಿಕ ಸುಖಕ್ಕಿಂತ ಹೆಚ್ಚು ಹ್ಯಾಂಗ್ ಲಭಿಸುವುದಿಲ್ಲ ಎಂದು ನಂಬುವುದು ಹೇಗೆ ಅಂತ ಮತ್ತೊಂದು ಪ್ರಶ್ನೆ ಅವರು ಹೇಳ್ತಾ ಇದ್ದಾರೆ. ನಿಮಗೆ ಬೇಡದಿದ್ದರೂ ಅನೇಕ ಕಷ್ಟಗಳಿಗೆ ಸಿಕ್ಕಿ ತೊಳಲುತ್ತೀರಿ. ಕಷ್ಟ ಯಾರಿಗೆ ಬೇಕು? ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ಪ್ರಜೆಯಿಂದಲೇ ಹತರಾದರು. ಆತ ಮಹಾಮಾನವ, ಸರ್ವರಿಗೂ ಪ್ರಿಯರಾದರು. ಅಷ್ಟೊಂದು ಅನುಯಾಯಿಗಳು ಅವರನ್ನು ನೋಡಿಕೊಳ್ಳುತ್ತಿದ್ದರೂ ಅವರ ಕೊಲೆಯಾಯಿತು. ವಿಧಿ ನಿಯಮ ನೋಡಿ, ಅವರಷ್ಟು ಸ್ವಾತಂತ್ರ್ಯ ಹೋರಾಟಗಾರಿದ್ರು. ನಾಥುರಾಮ್ ಗೋಡ್ಸೆ ಅವರು ಸಹಿತ ಅದರಲ್ಲೇ ಇದ್ರು. ಮೊದಲು ಅವರು ಪ್ರಚಾರಕರೇ ಇದ್ರು, ಅವರು ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಇದ್ರು ಅವರು ಸಹಿತ. ಕೊನೆಗಲ್ಲೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಏನಾಯ್ತು, ಅವರಿಗೆ ಹತ್ಯೆ ಮಾಡಿದ್ರು. ಈ ರೀತಿ ಅಷ್ಟು ಕಷ್ಟಪಟ್ಟು ಅವರು ಸ್ವತಂತ್ರ ಹೋರಾಟ ಮಾಡಿದ್ರು ಸಹಿತ ಅವ್ರಿಗೆ ಯಾವ ರೀತಿ ಏನಾಯ್ತು, ಮೃತ್ಯು ಬಂತು ನೋಡಿ. ಹೀಗೆ ಇದು ವಿಧಿ ನಿಯಮ, ಅದು ಬಂದೇ ಬರುತ್ತೆ. ಅದು ಯಾವ ರೀತಿ ನಮ್ಗೆ ಮೃತ್ಯು ಬರ್ಬೇಕು ಅಂತ ಇದೆ ಅದು ಬಂದೇ ಬರುತ್ತೆ. ಅದಕ್ಕೋಸ್ಕರ ಏನು ಕಷ್ಟ ಪಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಆದುದರಿಂದ ನಿಮ್ಮ ನಿರ್ಣಯ ಹೇಗಿರಬೇಕು? ಇಂಥ ಕಷ್ಟಕರವಾದ ಸ್ಥಿತಿಯು ಬಂದೇ ಬರುವುದಾದರೆ ಇದರ ವಿರುದ್ಧ ಸ್ಥಿತಿಯು ಬಂದೇ ಬರುತ್ತದೆ. ಹೀಗಿರುವಾಗ ಕಷ್ಟ ಬೇಡವೆಂದಿಕೊಂಡು ಸುಖ ಎಂಬುದನ್ನು ದೊರಕಿಸಲೆತ್ನಿಸುವ ಸಲುವಾಗಿ ಕಾಲವನ್ನೇಕೆ ವ್ಯಯಿಸಲಿ? ಅದೇ ಶಕ್ತಿಯನ್ನು ಕೃಷ್ಣ ಪ್ರಜ್ಞೆಗಾಗಿ ವಿನಿಯೋಗಿಸೋಣ. ಅದೀಗ ಬುದ್ಧಿವಂತಿಕೆ, ವಿಧಿ ನಿಯಮಿತವಾದುದನ್ನು ನೀವು ತಡೆಯಲಾರಿರಿ. ಪತ್ರಿಕೆಯ ಪ್ರಶ್ನೆ ಈ ಅಂಶವನ್ನು ಕುರಿತಿದ್ದೆ. ಅಂದ್ರೆ ನಾ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಾವು ಹಣಕ್ಕೋಸ್ಕರ ಆಗ್ಲಿ ಅಥವಾ ತುಂಬಾ ಬೇಡವಾದ ವಿಷಯಕ್ಕೋಸ್ಕರ ಆಗ್ಲಿ ತನ್ನಷ್ಟು ತಾನೇ ನಮ್ಗೆ ಅನ್ಕೊಂಡಿರುವುದಿಲ್ಲ, ಅದೇನೋ ಒಂದು ಆಕಸ್ಮಿಕ ಒಂದು ದುರ್ಘಟನೆ ಆಗೋಗುತ್ತೆ. ಆ ವಿಷಯಕ್ಕಾಗ್ಲಿ ಯಾವುದೇ ವಿಷಯಕ್ಕೆ ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ. ನಾವು ನಮ್ಮಷ್ಟಿಗೆ ನಾವು ಭಕ್ತಿ ಮಾಡ್ತಾ ಹೋಗುದು, ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಹೋಗುದು. ನಾವೇನಿದ್ರು ಕೃಷ್ಣನ ಪಾದಕಮಲಗಳನ್ನ ನಂಬಿದ್ದೇವೆ, ಅವನು ನಮ್ಮನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನಾವು ಯಾವುದಕ್ಕೂ ಚಿಂತೆ ಮಾಡೋದು ಬೇಡ. ಏನೇನ್ ನಮ್ಮ ಹಣೆ ಬರದಲ್ಲಿ ಏನೇನ್ ಆಗ್ತಾ ಇದೆಯೋ ಅದು ಭಗವಂತನ ಇಚ್ಛೆಯಿಂದ ಆಗ್ತಾ ಇದೆ. ಅದಕ್ಕಾಗಿ ನಾವು ಅದಕ್ಕೆ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೀಗಾಗೋಯ್ತು ನಮ್ಮ ಜೀವನದಲ್ಲಿ, ಅಯ್ಯೋ ಇದ್ ರೀತಿ ಆಯ್ತು, ಹೀಗಾಯ್ತು, ನನ್ನ ಹತ್ರ ಹಣ ಇಲ್ಲ, ನಮ್ಮ ಮಕ್ಕಳಿಗೆ ನಮ್ಮ ಮಾತು ಕೇಳುವುದಿಲ್ಲ, ಏನೇನೋ ಎಲ್ಲರಿಗೂ ಸಮಸ್ಯೆಗಳು ಇರತ್ತೆ. ಅಥವಾ ಒಬ್ಬೊಬ್ಬರ ಮನೆಯಲ್ಲಿ ಮತ್ತು ಬೇರೆ ರೀತಿ ಸಮಸ್ಯೆ ಇರುತ್ತೆ. ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಮನೆಯಲ್ಲಿ ಹಣ ಇರುವುದಿಲ್ಲ, ಏನೋ ಒಂದು ತೊಂದರೆ ಇರುತ್ತೆ. ಇದಕ್ಕೆ ಭೌತಿಕವಾಗಿ ವಿಷಯಕ್ಕೋಸ್ಕರ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಆಧ್ಯಾತ್ಮಿಕ ಸಾಧನೆ ಮಾಡಿ ನಿಮ್ಮಷ್ಟಕ್ಕೆ ನೀವು ಭಕ್ತಿ ಮಾಡ್ತಾ ಇರಿ. ಈ ಯಾವ ರೀತಿ ನೀವು ಭಕ್ತರ ಸಂಘದಲ್ಲಿ ಬಂದಿದ್ದೀರೋ ಅದನ್ನ ಮುಂದುವರಿಸ್ಕೊಂಡು ಜೀವನದುದ್ದಕ್ಕೂ ಹೋಗಿ. ಸುಖ ಬರಲಿ ದುಃಖ ಬರಲಿ ಎರಡನ್ನೂ ಒಂದೇ ರೀತಿಯಿಂದ ನೋಡುವ. ಬಂದೇ ಬರುತ್ತೆ, ಹೇಗಾದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಭಕ್ತಿ ಸಾಧನೆಯನ್ನು, ಆಧ್ಯಾತ್ಮಿಕ ಸಾಧನೆ ನೀವು ಹೆಚ್ಚು ಮಾಡ್ದಂಗೆ ಅದು ಬಂದ್ರೂ ಸಹಿತ ನಾವೇನ್ ಮಾಡ್ತೇವೆ, ಅದನ್ನ ಸಹಿಸ್ಕೊಳ್ಳುವಂತ ಶಕ್ತಿಯನ್ನು ಪಡಿತೇವೆ. ಅದೇನು ಅಲ್ಲ ಅಂತ ನಾವು ತಿಳ್ಕೊಂಡ್ ಬಿಡ್ತೇವೆ. ಇದೆಲ್ಲ ಭಗವಂತ ನಮ್ಗೇನೋ ಮುಂದೆ ಒಳ್ಳೇದಾಗ್ಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾನೇನೋ, ಅದೊಂದು ಪರೀಕ್ಷೆ ಏನೋ ಅಂತ ಅನ್ಕೊಳ್ತೇವೆ. ಹೀಗೆ ಅಲ್ಲಿ ಒಂದು ಸಂಕ್ಷಿಪ್ತವಾಗಿ ಅದೇ ಹೇಳ್ತಾ ಇದ್ದಾರೆ, ಭೌತಿಕ
ವಿಷಯಕ್ಕೋಸ್ಕರ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಆಧ್ಯಾತ್ಮಿಕ ಸಾಧನೆಗೆ ನಿಮ್ಮ ನಿಮ್ಮ ಒಂದು ಶಕ್ತಿಯನ್ನ ಅದರಲ್ಲಿ ಸದುಪಯೋಗ ಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟನ್ನ ಒಂದು ಸರಳವಾಗಿ ಹೇಳ್ತಾ ಇದ್ದಾರೆ. ಪುಷ್ಪಕೃಷ್ಣ, ಹೌದು. ಸಾಮಾನ್ಯವಾದ ಆರೋಪ ಏನೆಂದರೆ ಈ ವೇದ ಸಂಸ್ಕೃತಿಯ ವ್ಯವಸ್ಥೆಯು ಅದೃಷ್ಟವಾದಿಯಾಗಿದೆ. ಆದುದರಿಂದ ಜನರು ಲೌಕಿಕ ಪ್ರಗತಿಯನ್ನು ತಾವು ಹೊಂದಬಹುದಾಗಿದ್ದ ಪ್ರಮಾಣದಲ್ಲಿ ಸಾಧಿಸುತ್ತಿಲ್ಲ. ಶ್ರೀಲ ಪ್ರಭುಪಾದರು, ಇಲ್ಲ, ವೇದ ಪದ್ಧತಿಯು ಅದೃಷ್ಟವಾದಿದೆಯಲ್ಲ. ವ್ಯಕ್ತಿಯು ಲೌಕಿಕ ವಿಧಿ ನಿಯಮಾವಕವನ್ನು ಬದಲಾಯಿಸಲು ಆಗುವುದಿಲ್ಲ ಎಂಬ ಅರ್ಥದಲ್ಲಿ ಮಾತ್ರ ಅದು ಅದೃಷ್ಟವಾದಿ. ಆದರೆ ನಿಮ್ಮ ಆಧ್ಯಾತ್ಮಿಕ ಜೀವನ ನಿಮ್ಮ ಕೈಯಲ್ಲೇ ಇದೆಯಲ್ಲ. ನಾವು ಹೇಳುತ್ತಿರುವುದು ಇಷ್ಟೇ, ಈ ಪ್ರಪಂಚದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಭೌತಿಕ ಸುಖಕ್ಕೆ ವಿಧಿ ಅವಕಾಶ ಮಾಡಿಕೊಡುತ್ತದೆ. ಆದುದರಿಂದ ನಮ್ಮ ಪ್ರಯಾಸವೆಲ್ಲ ಆತ್ಮ ಸಾಕ್ಷಾತ್ಕಾರದ ದಿಕ್ಕಿನಲ್ಲೇ ಇರಬೇಕು. ಈ ತಿಳುವಳಿಕೆಯ ವೇದ ಸಂಸ್ಕೃತಿಯ ಮೂಲ. ಅಂದ್ರೆ ನಾವು ನಮ್ಮ ಎಲ್ಲಾ ಕಷ್ಟಪಡುವುದು, ನಮ್ಮ ಪ್ರಯತ್ನ ಎಲ್ಲ ಆತ್ಮ ಸಾಕ್ಷಾತ್ಕಾರದ ದಿಕ್ಕಿನಲ್ಲೇ ಇರ್ಬೇಕೆ ಬಿಟ್ರೆ ಮತ್ತೆ ಪ್ರಪಂಚದಲ್ಲಿ ಬೇರೆ ಯಾವುದೇ ವಿಷಯದಲ್ಲಿ ನಾವು ಅದನ್ನ ಇಟ್ಕೊಳ್ಬಾರ್ದು ಅಂತ ಹೇಳ್ತಾ ಇದಾರೆ ಅವ್ರು. ಅಂದ್ರೆ ಅಲ್ಲಿ ಏನ್ ಹೇಳಿದಾರೆ ಅವರು, ಅದೃಷ್ಟವಾದಿ, ಅದೃಷ್ಟದಲ್ಲಿ ಏನಿರುತ್ತೆ ಅದಾಗತ್ತೆ ಅಂತ ಈ ರೀತಿ ಎಲ್ಲ ಮಾತಾಡ್ಕೊಳ್ತಾರೆ ಇವತ್ತಿನ ಸಮಾಜದಲ್ಲಿ. ಹಾಗಲ್ಲ, ನಮ್ಗೆ ಏನೇನೋ ಸುಖ ಸಿಗ್ಬೇಕು, ದುಃಖ ಸಿಗ್ಬೇಕು ಎಲ್ಲ ಬರುತ್ತೆ. ಆದ್ರೆ ನಿಮ್ಮ ಆತ್ಮ ಸಾಕ್ಷಾತ್ಕಾರ ನೀವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಆದುದರಿಂದ ನಮ್ಮ ಪ್ರಯಾಸವೆಲ್ಲ ಆತ್ಮ ಸಾಕ್ಷಾತ್ಕಾರದ ದಿಕ್ಕಿನಲ್ಲೇ ಇರಬೇಕು. ಈ ತಿಳುವಳಿಕೆಯೇ ವೇದ ಸಂಸ್ಕೃತಿಯ ಮೂಲ. ಅನಿರ್ಬಂಧಿತವಾದ ಭೌತಿಕ ಸುಖವನ್ನು ಯಾರು ಅನುಭವಿಸುತ್ತಿಲ್ಲ, ಅದು ಸಾಧ್ಯವಿಲ್ಲ. ಸ್ವಲ್ಪ ಮಟ್ಟಿಗೆ ಭೌತಿಕ ಸುಖವು, ಸ್ವಲ್ಪ ಮಟ್ಟಿಗೆ ಭೌತಿಕ ಕಷ್ಟವು ಸದಾ ಇದ್ದೇ ಇರುತ್ತೆ. ನೋಡಿ, ಯಾರ ಮನೆಯಲ್ಲಿ ಸದಾ ಸುಖವಾಗಿದ್ದಾರಾ? ಇಲ್ಲ, ಸ್ವಲ್ಪ ಕಷ್ಟ ಬರುತ್ತೆ. ಹಾಗಾದ್ರೆ ಖಾಯಂ ಕಷ್ಟ ಬರುತ್ತಾ? ಇಲ್ಲ, ಸುಖ ಬರುತ್ತೆ. ಹೇಗ ಹಗಲು ರಾತ್ರಿ ಹೇಗಾಗತ್ತಾ ಹಾಗೆ ಸುಖ ದುಃಖಗಳು ಒಂದರ ಹಿಂದೆ ಬರ್ತಾ ಇರತ್ತೆ. ನೀವು ಹೀಗೆ ಬದುಕಿನಲ್ಲಿ ಕಷ್ಟ ಸ್ಥಿತಿಯನ್ನು ತಡೆಗಟ್ಟಲಾರಿರೋ ಹಾಗೆಯೇ ಸುಖ ಸ್ಥಿತಿಯನ್ನು ತಡೆಗಟ್ಟಲಾರಿರಿ. ಅದು ತಾನಾಗಿಯೇ ಬರುವಂಥದ್ದು. ಆದ್ದರಿಂದ ಈ ವಿಷಯಗಳ ಬಗ್ಗೆ ನಿಮ್ಮ ಕಾಲವನ್ನು ವ್ಯರ್ಥಗೊಳಿಸಬೇಡಿ. ಬದಲಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿ ಹೊಂದುವುದಕ್ಕಾಗಿ ನಿಮ್ಮ ಶಕ್ತಿಯನ್ನು ಬಳಸುವುದು ವಾಸಿ. ಅಂದ್ರೆ ಮತ್ತು ಅದೇ ಹೇಳ್ತಾ ಇದ್ದಾರೆ ಅವರು, ಭೌತಿಕ ವಿಷಯಕ್ಕೆ ತಲೆ ಹಾಕ್ಬೇಡಿ, ಕೃಷ್ಣ ಪ್ರಜ್ಞೆ ಆಧ್ಯಾತ್ಮಿಕ ಸಾಧನೆ ಕಡೆಗೆ ನಿಮ್ಮ ಶಕ್ತಿಯನ್ನ ಉಪಯೋಗ ಮಾಡಿ. ಪುಷ್ಪಕೃಷ್ಣ, ಶ್ರೀಲ ಪ್ರಭುಪಾದರೆ, ಹಾಗಾದರೆ ಈ ವೇದ ಪರಿಕಲ್ಪನೆ ಇರುವ ಜನರು ಪ್ರಗತಿಯ ಸಲುವಾಗಿ ಪ್ರಯತ್ನ ಮಾಡುವುದಿಲ್ಲ ಎಂಬ ಮಾತು ಸರಿ ತಾನೆ? ಶ್ರೀಲ ಪ್ರಭುಪಾದರು, ಹಾಗಲ್ಲ. ಪ್ರಗತಿ, ಮೊಟ್ಟ ಮೊದಲು ನಿಜವಾದ ಪ್ರಗತಿ ಎಂದರೆ ಏನು ಎಂದು ನೀವು ಅರಿತುಕೊಳ್ಳಬೇಕು. ಯಾವುದೇ ಹುರುಳಿಲ್ಲದ ಪ್ರಗತಿಗಾಗಿ ಪ್ರಯತ್ನಿಸುವುದಾದರೆ ಪ್ರಯತ್ನದಿಂದ ಬರುವ ಫಲವೇನು ಎಂಬುದು ಇಲ್ಲಿನ ವಿಷಯ. ನಿಮ್ಮ ಲೌಕಿಕ ನಿಯಮಾವಕವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದು ನಿಜ ಸಂಗತಿಯಾದರೆ ಹಾಗೆ ಪ್ರಯತ್ನ ತಾನೇ ಯಾಕೆ ಮಾಡಬೇಕು? ನೋಡಿ, ಈಗ ನಾವು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ತೇವೆ, ಅಥವಾ ಭೌತಿಕ ಪ್ರಪಂಚದಲ್ಲಿ ಎಷ್ಟೋ ಡಿಗ್ರಿಗಳನ್ನ ಸಂಪಾದನೆ ಮಾಡ್ತೇವೆ, ಏನೋ ಶಿಕ್ಷಣ ಪಡಿತೇವೆ, ಎಲ್ಲ ಹೌದು. ಆದ್ರೆ ನಿಮಗೆ ಏನು ಕರ್ಮ ಸಿದ್ಧಾಂತದ ಪ್ರಕಾರ ನಿಮ್ಗೆ ಏನು ಅನುಭವಿಸ್ಬೇಕು ಅಂತ ಏನು ಬರ್ಕೊಂಡಿರತ್ತಾ ಅದು ಅಷ್ಟು ಅನುಭವಿಸುವುದೇ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅವರು, ಅದು ನಿಜ. ಅದನ್ನ ಲೌಕಿಕ ನಿಯಮವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅಯ್ಯೋ ನಾನು ಇಷ್ಟು ಮಾಡ್ದೆ, ಅದನ್ನ ನಂತ ಚೇಂಜ್ ಆಯ್ತು, ಇಲ್ಲ, ಅದನ್ನ ನೀವು ಮಾಡದೇ ಇದ್ರು ಅದಿತ್ತು, ನಿಮ್ಮ ಹಣೆ ಬರದಲ್ಲಿ ಬರ್ದಿತ್ತು, ಅದು ಹಾಗೆ ಆಗತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಈ ಲೌಕಿಕ ನಿಯಮಾವಕವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದು ನಿಜ ಸಂಗತಿಯಾದರೆ ಹಾಗೆ ಪ್ರಯತ್ನ ತಾನೇ ಯಾಕೆ ಮಾಡಬೇಕು? ಅದಕ್ಕೆ ಬದಲಾಗಿ ನಿಮಗಿರುವ ಶಕ್ತಿಯನ್ನು, ಕೃಷ್ಣ ಪ್ರಜ್ಞೆಯನ್ನು ಅರಿತುಕೊಳ್ಳಲು ಬಳಸಿ. ಇದು ನಿಜವಾದ ಪ್ರಗತಿ. ದೈವದ ಮತ್ತು ಆತ್ಮದ ಅರಿವನ್ನು, ಅಂದರೆ ನಿಮ್ಮ ಆಧ್ಯಾತ್ಮಿಕ ಅರಿವನ್ನು ಪರಿಪೂರ್ಣವಾಗಿ ಸ್ಪಷ್ಟಪಡಿಸಿಕೊಳ್ಳಿ. ಉದಾಹರಣೆಗೆ, ನಮ್ಮ ಕೃಷ್ಣ ಪ್ರಜ್ಞೆಯ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಸಾಧಿಸುವುದು ಹೇಗೆ ಎನ್ನುವುದನ್ನು ತಿಳಿಯುವುದೇ ನಮ್ಮ ಮುಖ್ಯ ಕಾರ್ಯ. ಅಧಿಕವಾಗಿ ಹಣ ಗಳಿಸಲು ನೆರವಾಗಬಲ್ಲ ಯಂತ್ರಗಳಿಂದ ಮಹಾ ಕಾರ್ಖಾನೆಗಳನ್ನು ತೆಗೆಯುವ ಉತ್ಸಾಹ ನಮಗಿಲ್ಲ. ನಮಗೆಂದು ನಿಯತವಾಗಿರುವ ಭೌತಿಕ ಸುಖ ದುಃಖಗಳಲ್ಲಿ ನಾವು ತೃಪ್ತರು. ಆದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಲು ಮಾತ್ರ ನಮ್ಮ ಶಕ್ತಿಯನ್ನು ವಿನಿಯೋಗಿಸುವುದಕ್ಕೆ ನಾವು ತುಂಬಾ ಉತ್ಸುಕರು. ಇದೇ ಇಲ್ಲಿನ ಅಂಶ. ಏನ್ ಹೇಳ್ತಾ ಇದ್ದಾರೆ ಅವರು, ನಮ್ಮ ಈ ಕೃಷ್ಣ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಈ ಕೃಷ್ಣ ಪ್ರಜ್ಞೆಯನ್ನ, ಅಂದ್ರೆ ನಾವು ಯಾವ ರೀತಿ ಭಗವಂತನ ಭಕ್ತಿ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಅದರಲ್ಲೇ ನಾವು ಪ್ರಗತಿಯನ್ನ ಮಾಡ್ಬೇಕು. ಆದ್ರೆ ನಮ್ಮ ಉದ್ದೇಶ ಏನೋ ದುಡ್ಡು ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ತೆಗೆಯುವುದಲ್ಲ. ಭೌತಿಕ ಸುಖ ದುಃಖಗಳು ಹೇಗ್ ಬರುತ್ತೆ ಹಾಗೆ ನಾವು ಸ್ವೀಕಾರ ಮಾಡ್ತೇವೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಿಕ್ ಹೋಗುದಿಲ್ಲ. ನಾವು ಹೆಚ್ಚು ನಮ್ಮ ಶಕ್ತಿಯನ್ನ ವ್ಯಯಿಸುವುದು ಎದಕ್ಕೆ? ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದುದರಿಂದ ವೇದ ನಾಗರಿಕತೆಯ ವ್ಯವಸ್ಥೆಯ ಗುರಿ ದೈವ ಸಾಕ್ಷಾತ್ಕಾರ.
ವಿಷ್ಣುರ್ ಆರಾಧ್ಯತೆ, ವೇದ ವ್ಯವಸ್ಥೆಯಲ್ಲಿನ ಜನರು ಪ್ರಯತ್ನಿಸುವುದು ಅದಕ್ಕಾಗಿಯೇ. ವರ್ಣಾಶ್ರಮ ಧರ್ಮವನ್ನು ಅನುಸರಿಸಿದವರು ವಾಸ್ತವವಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಎಂದೂ ಯತ್ನಿಸಿದವರಲ್ಲ. ಭಾರತದ ಲಕ್ಷಾಂತರ ಜನ ಕುಂಭಮೇಳದ ಹಾದಿ ಹಿಡಿದು ಗಂಗಾ ಸ್ನಾನ ಮಾಡುವುದನ್ನು ನೀವು ಈಗಲೂ ನೋಡಬಹುದು. ಕುಂಭಮೇಳದ ಉತ್ಸವಕ್ಕೆ ನೀವು ಎಂದಾದರೂ ಹೋಗಿದ್ದೀರಾ? ಶಿಷ್ಯ: ಇಲ್ಲ. ಈ ಲೌಕಿಕ ಪ್ರಪಂಚದಿಂದ ಬಿಡುಗಡೆ ಪಡೆಯುವ ಬಗ್ಗೆ ಆಸಕ್ತರಾಗಿರುವುದರಿಂದಲೇ ಲಕ್ಷಾಂತರ ಜನರು ಗಂಗಾ ಸ್ನಾನಕ್ಕಾಗಿ ಕುಂಭಮೇಳಕ್ಕೆ ಬರುತ್ತಾರೆ. ಅವರು ಸೋಮಾರಿಗಳಲ್ಲ. ಪವಿತ್ರ ಸ್ಥಳವಾದ ಪ್ರಯಾಗದಲ್ಲಿ ಗಂಗಾ ಸ್ನಾನ ಮಾಡುವುದಕ್ಕಾಗಿ ಅವರು ಸಾವಿರಾರು ಮೈಲಿ ಯಾತ್ರೆ ಮಾಡುತ್ತಾರೆ. ಅವರು ನಾಯಿಯ ಓಟದಂತ ಸ್ಪರ್ಧೆಯಲ್ಲಿ ನಿರತರಾಗಿಲ್ಲದೆ ಇರಬಹುದು. ಇದ್ರ ಬಗ್ಗೆ ವಿವರಣೆ ಕೊಡ್ಬೇಕು ಅಂತಿಲ್ಲ, ಎಲ್ಲರಿಗೂ ಅರ್ಥ ಆಗಿರ್ಬೇಕು. ಅಂದ್ರೆ ಇವರೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಅಷ್ಟು ಕಷ್ಟಪಟ್ಟು ದೂರಿಂದ ಬರ್ತಾ ಇದ್ದಾರೆ. ಇದು ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲೂ ಒಂದು ಹಂತ ಇದು ಅಂತ ಹೇಳ್ತಾ ಇದ್ದಾರೆ ಅವರು. ಆದರೂ ಅವರು ಸೋಮಾರಿಗಳಲ್ಲ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಸಾಮಾನ್ಯ ಮನುಷ್ಯರಿಗೆ ಯಾವುದು ರಾತ್ರಿಯಾಗಿರುತ್ತದೆಯೋ ಆತ್ಮನಿಯಂತ್ರಕರಿಗೆ ಅದು ಜಾಗೃತಿಯ ಸಮಯವಾಗಿರುತ್ತದೆ. ಆತ್ಮನಿಯಂತ್ರಣ ಇರುವ ಮನುಷ್ಯ ಬೇಗ, ಅಂದರೆ ಮಧ್ಯರಾತ್ರಿಯಲ್ಲಿ ಇತರರು ನಿದ್ರಿಸುತ್ತಿರುವಾಗ ತಾನೆದ್ದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಸಲುವಾಗಿ ಉದ್ಯುಕ್ತನಾಗುತ್ತಾನೆ. ಅಂದ್ರೆ ಎಲ್ಲರೂ ಯಾರು ಈ ಆಧ್ಯಾತ್ಮಿಕ ಸಾಕ್ಷಾತ್ಕಾರ, ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇದ್ದಾರೋ ಬ್ರಹ್ಮ ಮುಹೂರ್ತದಲ್ಲಿ ಎಲ್ಲರೂ ಹೇಳ್ತಾರೆ, ಎದ್ದು ಜಪ ಆಗ್ಲಿ, ಭಗವಂತನ ಸಾಧನೆ ಆಗ್ಲಿ, ಭಗವದ್ಗೀತೆ ಓದುವುದ್ರಾಗ್ಲಿ ಇದರಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಆದ್ರೆ ಈ ಭೌತಿಕ ಪ್ರಪಂಚದ ವ್ಯಕ್ತಿ ಏನ್ ಮಾಡ್ತಾರೆ? ನಿದ್ರೆ ಮಾಡ್ತಾ ಇರ್ತಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ನಾಯಿ ಕತ್ತೆಗಳಾದರೂ ಹಗಲೆದ್ದು ನಾವು ಮಟ್ಟಿಗೆ ದುಡಿಯುತ್ತಿದ್ದೇವೆ, ಆದರೆ ನಾವು ಆಧ್ಯಾತ್ಮಿಕರು ದುಡಿಯುತ್ತಿಲ್ಲ ಎಂದು ಅಂದುಕೊಳ್ಳುತ್ತೇವೆ. ಹೀಗೆ ಭೌತಿಕ ಮತ್ತು ಆಧ್ಯಾತ್ಮಿಕ ಎಂಬ ಎರಡು ಭಿನ್ನ ನೆಲೆಗಳಿವೆ. ಭಾರತದಲ್ಲಿ ರೂಢಿಯಾಗಿರುವ ವೇದ ಸಂಸ್ಕೃತಿಯ ಅನುಯಾಯಿಗಳು ಈಚೆಗೆ ಅದು ವಿಕೃತವಾಗಿದೆ ಎನ್ನಿ. ವಾಸ್ತವವಾಗಿ ಆಲಸಿಗಳಲ್ಲ, ಅವರು ಬಹಳವಾಗಿ ಕಾರ್ಯನಿರತರಷ್ಟೇ ಅಲ್ಲ. ಕೌಮಾರ ಅಚರೆ ಪ್ರಾಜ್ಞೋ ಧರ್ಮಾನ್ ಭಾಗವತಾನ್ ಇಹ ಎಂಬುದು ನಿಜ. ತೀರ ಬಾಲ್ಯದಿಂದಲೇ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನಿಸಿರುವವರನ್ನು ಪ್ರಾರಂಭಿಸುತ್ತಾರೆ. ಈ ಪ್ರಯತ್ನವನ್ನು ಬಾಲ್ಯದಿಂದಲೇ ಪ್ರಾರಂಭಿಸುವ ಮಟ್ಟಿಗೆ ಕಾರ್ಯನಿರತರು ಆದುದರಿಂದ ಅವರು ಆಲಸಿಗಳು ಎಂದು ಯೋಚಿಸುವುದು ತಪ್ಪು. ಅಂದ್ರೆ ಈ ಆಧ್ಯಾತ್ಮಿಕ ಸಾಧನೆ ಮಾಡುವರನ್ನ ಆಲಸಿಗಳು ಅಂತ ಅನ್ಕೊಂಡಿದ್ದಾರೆ ಜನ. ಅವರು ಆಲಸಿಗಳಲ್ಲ, ಅವರು ಬಾಲ್ಯದಿಂದಲೇ ಏನ್ ಮಾಡ್ತಾ ಇದ್ದಾರೆ? ಪ್ರಯತ್ನ ಮಾಡ್ತಾ ಇದ್ದಾರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡಿಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ವೇದ ನಾಗರಿಕತೆಯನ್ನು ಅನುಸರಿಸುವವರು ಸೋಮಾರಿಗಳು ಅಥವಾ ಅವರು ಪ್ರಗತಿಗೆ ಅಡ್ಡಿಯಾಗುತ್ತಿದ್ದಾರೆ ಎಂದು ಆರೋಪಿಸುವ ಜನರಿಗೆ ನಿಜವಾದ ಪ್ರಗತಿ ಯಾವುದು ಎಂದು ತಿಳಿದಿಲ್ಲ. ಆರ್ಥಿಕ ಅಭಿವೃದ್ಧಿ ಎಂಬ ಹುಸಿ ಪ್ರಗತಿಯಲ್ಲಿ ವೇದ ನಾಗರಿಕತೆಗೆ ಆಸಕ್ತಿ ಇಲ್ಲ. ಅಂದ್ರೆ ಹಣ ಗಳಿಸುವುದೇ ಪ್ರಗತಿ ಅಂತ ಅನ್ಕೊಂಡಿದ್ದಾರೆ, ಅದು ಪ್ರಗತಿ ಅಲ್ಲ. ವೇದ ನಾಗರಿಕತೆಯ ಆಸಕ್ತಿ ಇಲ್ಲ. ಉದಾಹರಣೆಗೆ, ಜನರು ಕೆಲವು ಬಾರಿ ಗುಡಿಸಲು ಜೀವನದಿಂದ ಗಗನಚುಂಬಿ ಕಟ್ಟಡದ ವಾಸದವರೆಗೆ ನಾವು ಸಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಇದನ್ನೆಲ್ಲ ಪ್ರಗತಿ ಎಂದು ಅವರು ತಿಳಿಸಿದ್ದಾರೆ. ಅಂದ್ರೆ ಗುಡಿಸಲಿದ್ದನ್ನ ದೊಡ್ಡ ದೊಡ್ಡ ಮಹಲಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ, ಅದೇ ನಮ್ಮ ಪ್ರಗತಿ ಅಂತ ಅನ್ಕೊಂಡಿದ್ದಾರೆ ಅವರು. ಅದು ಪ್ರಗತಿ ಅಲ್ಲ. ಆದರೆ ವೇದ ಸಂಸ್ಕೃತಿಯ ವ್ಯವಸ್ಥೆಯಲ್ಲಿ ವ್ಯಕ್ತಿ ಆಲೋಚಿಸುವುದು ಆತ್ಮ ಸಾಕ್ಷಾತ್ಕಾರದಲ್ಲಿ ತಾನು ಎಷ್ಟು ಮುಂದುವರೆದಿದ್ದೇನೆ ಎಂದಷ್ಟೇ. ಅಂದ್ರೆ ಈ ವೇದ ಸಂಸ್ಕೃತಿ ವ್ಯವಸ್ಥೆಯಲ್ಲಿ ಯಾರ ಆತ್ಮ ಸಾಕ್ಷಾತ್ಕಾರ ಹಂತದಲ್ಲಿ ಇದ್ದಾರೋ ಅವ್ರು ವಿಚಾರ ಮಾಡುವುದೇನೋ, ಭಗವಂತನ ಸೇವೆ ಮಾಡುವುದು ಹೇಗೆ, ಭಕ್ತಿ ಮಾಡುವುದು ಹೇಗೆ, ನಾವು ಭಗವಂತನ ಜೊತೆಗೆ ಸಂಬಂಧವನ್ನ ಇನ್ನೂ ನಾವು ಗಳಿಸ್ಕೊಳ್ಬೇಕು ಅಂದ್ರೆ ನಾವು ಏನು ಯಾವ ರೀತಿ ಮಾಡ್ಬೇಕು, ಈ ವಿಚಾರದಲ್ಲಿ ಇರ್ತಾರೆ. ಬಿಟ್ರೆ ಅವರು ಭೌತಿಕ ಜನರ ಹಾಗೆ ಹಣ ಸಂಪಾದನೆ ಮಾಡುವ ವಿಷಯದಲ್ಲಿ ವಿಚಾರ ಮಾಡುವುದಿಲ್ಲ. ಗುಡಿಸಲ ಆತ್ಮ ಸಾಕ್ಷಾತ್ಕಾರದಲ್ಲಿ ತಾನು ಎಷ್ಟು ಮುಂದುವರೆದಿದ್ದೇನೆ ಅಂದಷ್ಟೇ. ಅವನು ಗುಡಿಸಲಿನಲ್ಲಿ ವಾಸಿಸುತ್ತಿರಬಹುದು, ಆದರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಬಹುವಾಗಿ ಮುಂದುವರಿಯಬಹುದು. ಒಬ್ಬ ಸಾಧು ಮನುಷ್ಯ, ಅವರು ತಮ್ಮ ಭೌತಿಕ ಪ್ರಪಂಚಕ್ಕೆ, ಭೌತಿಕ ಜೀವನಕ್ಕೆ ಅವರು ಹೆಚ್ಚು ಮಹತ್ವ ಕೊಡುವುದಿಲ್ಲ. ಅವರು ತುಂಬಾ ಸಿಂಪಲ್ ಲೈಫ್, ಅಂದ್ರೆ ಅವರು ತುಂಬಾ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿಂಪಲ್ ಆಗಿ ಜೀವನ ಮಾಡ್ತಾ ಇದ್ದಾರೆ. ಅವರು ಹಣಕ್ಕೆ ಏನ್ ಮಾಡುದಿಲ್ಲ, ಬೆಲೆ ಕೊಡುವುದಿಲ್ಲ. ಅವರು ಸಣ್ಣ ಗುಡಿಸಲಿನಲ್ಲ ಆಗ್ಲಿ ಏನ್ ಮಾಡ್ತಾರೆ, ತಮ್ಮ ಭಜನೆ ಮಾಡ್ತಾರೆ, ತಮ್ಮ ಒಂದು ಆತ್ಮ ಸಾಕ್ಷಾತ್ಕಾರ ಭಕ್ತಿ ಮಾಡ್ಲಿಕ್ಕೆ ಹೋಗ್ತಾರೆ. ಹೀಗಿದ್ದು ಅವನೇನಾದರೂ ತನ್ನ ಗುಡಿಸಲನ್ನು ಗಗನಚುಂಬಿ ಕಟ್ಟಡಕ್ಕೆ ಮಾರ್ಪಡಿಸುವುದರಲ್ಲಿ ಕಾಲಹರಣ ಮಾಡಿದರೆ ಅವನು ಇಡೀ ಜೀವನ ವ್ಯರ್ಥವಾದ ಹಾಗೆ. ಅಂದ್ರೆ ಮನುಷ್ಯ ಜನ್ಮ ಸಿಕ್ಕದ್ದೇ ಅಪರೂಪ. ಈ ಜನ್ಮವನ್ನ ಬರೀ ಹಣ ಗಳಿಸುವುದು, ಮನೆ ಕಟ್ಸುವುದರಲ್ಲೇ ಜೀವನ ಕಾಲಹರಣ ಮಾಡಿದ್ರೆ, ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ಗೆ ಈ ಜೀವನ ಸಿಕ್ಕದು ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ತನ್ನ ಮುಂದಿನ ಜನ್ಮದಲ್ಲಿ ಅವನು ನಾಯಿಯಾಗಲೂಬಹುದು, ಇದನ್ನು ಅವನು ಅರಿಯ. ಅಂದ್ರೆ ಇಡೀ ದಿವಸ ನಿಮ್ಮ ಇಡೀ ಜನ್ಮ, ಈ ಮನುಷ್ಯ ಜನ್ಮ ಸಿಕ್ಕದ್ದು ಅಪರೂಪ,
ಏನೋ ಒಂದು ನಿಮಗೆ ಒಂದು ಏನೋ ಎಷ್ಟೋ ಒಂದು ಪುಣ್ಯ ಮಾಡೋದ್ರಿಂದ ಸಿಕ್ಕಿದೆ. ಈ ಜನ್ಮ ಸಿಕ್ಕದನ್ನ ನೀವು ಸಾರ್ಥಕ ಮಾಡ್ಕೊಳ್ಳೋದ್ ಬಿಟ್ಟು ಇಡೀ ಜನ್ಮ ಪರ್ಯಂತ ಸಾಯುವ ಕೊನೆಯ ಕ್ಷಣದವರೆಗೂ ಹಣ ಗಳಿಸೋದು ಹೇಗೆ? ಇನ್ನು ನನ್ನ ಬ್ಯಾಂಕಲ್ಲಿ ಎಷ್ಟು ಹಣ ಇದೆ, ಇನ್ನು ಏನ್ ನನ್ನ ನಂತರ ನನ್ನ ಮಕ್ಕಳು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರ ಏನೋ, ಈ ರೀತಿ ನೀವು ಭೌತಿಕ ಪ್ರಪಂಚದ ವಿಷಯದಲ್ಲೇ ಇನ್ನು ಆಸಕ್ತಿ ಇದ್ರೆ ಕೊನೆಗೆ ನೀವು ನಾಯಿ ಜನ್ಮ ಬರ್ಬೋದು, ಅಥವಾ ನೀವು ಆ ಸಾಯುವ ಸಮಯದಲ್ಲಿ ಏನನ್ನ ಮನಸ್ಸಲ್ಲಿ ವಿಚಾರ ಮಾಡಿಟ್ಕೊಂಡು ಸಾವು ಬಂದಿರತ್ತಾ ಅದೇ ಯೋನಿ ನಮ್ಗೆ ಸಿಗತ್ತೆ. ಅದಕ್ಕೆ ಮನುಷ್ಯ ಜನ್ಮ ಸಿಕ್ಕದನ್ನ ವ್ಯರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಪುಷ್ಪಕೃಷ್ಣ, ಶ್ರೀಲ ಪ್ರಭುಪಾದರೆ ಹಾಗಾದರೆ ಇನ್ನೊಂದು ಪ್ರಶ್ನೆ ಉದ್ಭವಿಸಬಹುದು. ವಿಧಿ ನಿಯಮವನ್ನು ಉಲ್ಲಂಘಿಸುವ ಹಾಗಿಲ್ಲದ ಮೇಲೆ ಮಗು ಹುಟ್ಟಿದ ತಕ್ಷಣ ಅವನ ಪಾಡಿಗೆ ಅವನನ್ನು ಪ್ರಾಣಿಯಂತೆ ಓಡಾಡಿಕೊಂಡಿರಲು ಯಾಕೆ ಬಿಟ್ಟು ಬಿಡಬಾರದು? ಅವನಿಗೆ ಏನೇ ಆಗಲಿ ಅದೆಲ್ಲವೋ. ಹಾಗಾದ್ರೆ ಎಲ್ಲ ಎಲ್ಲ ನಮ್ಮ ಹಣೆ ಬರದಲ್ಲಿ ಬರ್ಕೊಂಡು ಬಂದಿದೆ ಅಂದ್ಮೇಲೆ ನಾವ್ ಯಾಕೆ ಇಷ್ಟಪಡ್ಬೇಕು? ಹಾಗೆ ಜೀವನ ಮಾಡ್ಲಿಕ್ಕೆ ಆಗತ್ತಲ್ಲ ಅಂತವ್ರು ಹೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದ್, ಹಾಗಲ್ಲ, ಈ ಮನುಷ್ಯ ಜನ್ಮಕ್ಕೆ ಇರುವ ಸೌಕರ್ಯ ಅದೇ. ನೀವು ಆ ಮಗುವಿಗೆ ಆಧ್ಯಾತ್ಮಿಕವಾಗಿ ಶಿಕ್ಷಣ ಕೊಡಬಹುದು, ಅದು ಸಾಧ್ಯ. ಆದುದರಿಂದ ತಸ್ಮೈವ ಹೇತೋ ಪ್ರಯತೇತ ಕೋವಿದು ಎಂದು ಹೇಳಲಾಗಿದೆ. ಪೂರ್ವದ ಅನೇಕ ಜನ್ಮಗಳ ಕೀಳು ರೂಪಗಳಲ್ಲಿ ನೀವು ಸಾಧಿಸಲಾದದ್ದನ್ನು ಪಡೆಯಲು ಅಮೂಲ್ಯ ಮನುಷ್ಯ ಜನ್ಮವನ್ನು ವಿನಿಯೋಗಿಸಿರಿ. ಈ ಆಧ್ಯಾತ್ಮಿಕ ಧ್ಯೇಯಕ್ಕೆ ಮಾತ್ರ ನೀವು ನಿಮ್ಮ ಶಕ್ತಿಯನ್ನು ತೊಡಗಿಸಬೇಕು. ಅಂತ ಸೌಕರ್ಯವು ನಿಮಗೀಗ ಮನುಷ್ಯ ರೂಪದ ಮೂಲಕ ದೊರಕಿದೆ. ಅಹೈತುಕಿ ಅಪ್ರತಿಹತ ಪ್ರಭುವಿನ ಶುದ್ಧ ಭಕ್ತಿ ಸೇವೆಯಾದ ಕೃಷ್ಣ ಪ್ರಜ್ಞೆಯು ನಿಮಗಾಗಿ ತೆರೆದಿದೆ. ಅದು ನಿರ್ಬಂಧಿತ. ಅಂತೆಯೇ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಆಧ್ಯಾತ್ಮಿಕ ಜೀವನದ ಪ್ರಗತಿಯು ಅನಿರ್ಬಂಧಿತವೇ ಆಗುತ್ತದೆ. ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಯಾರೂ ಕೂಡ ನಿರ್ಬಂಧಿಸುವ ಹಾಗಿಲ್ಲ. ಇದನ್ನರಿಯಲು ಪ್ರಯತ್ನಿಸಿ. ನೋಡಿ, ನೀವು ಆಧ್ಯಾತ್ಮಿಕವಾಗಿ ಏನ್ ಪ್ರಯತ್ನ ಮಾಡ್ತಿರಲ್ಲ, ಇದು ನಿಮ್ಮ ಜೊತೆ ಕೊನೆವರೆಗೂ ಬರುತ್ತೆ. ನಮ್ಮ ಮೃತ್ಯುವಿನ ನಂತರೂ ಸಹಿತ ಅದು ನಮ್ಮ ಜೊತೆ ಇರುತ್ತೆ, ನಮ್ಗೆ ಕಾಪಾಡತ್ತೆ. ಈ ಭೌತಿಕ ಪ್ರಪಂಚದಲ್ಲಿ ನೀವು ಏನು ಸಾಧನೆ ಮಾಡ್ತಿರೋ, ಹಣ ಗಳಿಸೋದಿರ್ಬೋದು ಅಥವಾ ಎಷ್ಟೇ ನೀವು ಶಿಕ್ಷಣ ಪಡ್ಕೊಂಡಿರ್ಬೋದು, ಅದು ನಮ್ಮ ಜೊತೆ ಬರುವುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಏನು ಆಧ್ಯಾತ್ಮಿಕ ಜೀವನದ ಪ್ರಗತಿ ನಮ್ ಜೊತೆ ಇರುತ್ತೆ, ಅದನ್ನ ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಭುವಿನ ಶುದ್ಧ ಭಕ್ತಿ ಸೇವೆ, ಕೃಷ್ಣ ಪ್ರಜ್ಞೆ ನಿಮ್ಗೆ ಕೃಷ್ಣ ಪ್ರಜ್ಞೆ ಎಲ್ಲ ನಿಮ್ಗೆ ಗೊತ್ತಿದೆ, ಯಾವ ರೀತಿ ಮಾಡ್ಬೇಕು ಅಂತ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ, ಅದನ್ನೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು. ಪುಷ್ಪಕೃಷ್ಣ, ಅಂದ ಮೇಲೆ ವೇದ ಪದ್ಧತಿಯಾದ ಸನಾತನ ಧರ್ಮವು ಅದೃಷ್ಟವಾದಿ ಎಂದು ನಾವು ಹೇಳುವ ಹಾಗಿಲ್ಲ. ಪ್ರಗತಿಗಾಗಿ ನಿಜಕ್ಕೂ ಪ್ರಯತ್ನ ಇದ್ದೇ ಇದೆ. ಪ್ರಭುಪಾದರು, ಆಧ್ಯಾತ್ಮಿಕ ಪ್ರಗತಿಗಾಗಿ ಖಂಡಿತವಾಗಿಯೂ ಇದೆ. ವಿಧಿ ನಿಯಮಾವಕದ ವಿಷಯಕ್ಕೆ ಬಂದರೆ ನಾನು ಯಾವಾಗಲೂ ಈ ದೃಷ್ಟಾಂತ ಕೊಡುತ್ತಲೇ ಇರುತ್ತೇನೆ. ನ್ಯಾಯಾಲಯವು ಒಬ್ಬ ವ್ಯಕ್ತಿಗೆ ಶೂಲದಂಡನೆ ವಿಧಿಸಿದೆ ಎನ್ನಿ, ಯಾರಿಗೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ಈ ತೀರ್ಪನ್ನು ಕೊಟ್ಟ ನ್ಯಾಯಾಧೀಶನೇ ಅದನ್ನು ತಡೆಯಲಾರ. ಆದರೆ ಆ ಮನುಷ್ಯ ರಾಜನಲ್ಲಿ ಕರುಣೆ ಯಾಚಿಸಿದರೆ ರಾಜ ಮರಣದಂಡನೆಯನ್ನು ತಡೆಯಬಹುದು, ಏಕೆಂದರೆ ಅವನು ಸಂಪೂರ್ಣವಾಗಿ ಕಾಯ್ದೆಗೆ ಮೀರಿದವನು. ಆದುದರಿಂದ ಬ್ರಹ್ಮ ಸಂಹಿತೆಯು ಕರ್ಮಾಣಿ ನಿರಹತಿ ಕಿಂತೂಚ ಭಕ್ತಿ ಭುಜಾಂ ಎಂದು ಹೇಳುತ್ತದೆ. ಕೃಷ್ಣನು ಮಾತ್ರ ತನ್ನ ಭಕ್ತರ ವಿಧಿಯನ್ನು ಬದಲಾಯಿಸಬಲ್ಲ. ಅಂದ್ರೆ ಒಬ್ಬ ನ್ಯಾಯಾಲಯ, ಒಂದು ಕೋರ್ಟಲ್ಲಿ ಏನೋ ನಿರ್ಣಯ ಆಗಿರುತ್ತೆ, ಅವನಿಗೆ ಶೂಲದಂಡನೆ ಅಂದ್ರೆ ಅವನಿಗೆ ಫಾಸಿ ನಿರ್ಣಯ ಆಗಿರುತ್ತೆ. ಅವಾಗ ಆ ನಿರ್ಣಯ ಆದಾಗ ಆ ಒಬ್ಬ ಜಡ್ಜು ಸಹಿತ ತಾನು ಕೊಟ್ಟಂತಹ ನಿರ್ಣಯವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾರು ತಡಿಬಹುದು ಅಂದ್ರೆ ಆ ರಾಜ್ಯದ ರಾಜನಿಗೆ ಅದು ಅಧಿಕಾರ ಇರುತ್ತೆ. ಅವನು ಆ ಮನುಷ್ಯ ಯಾರಿಗೆ ಆ ಒಂದು ಶಿಕ್ಷೆ ಬಂದಿರುತ್ತೋ ಆ ಮನುಷ್ಯ ಆ ರಾಜನಲ್ಲಿ ಏನಾದ್ರೂ ವಿನಂತಿ ಮಾಡ್ಕೊಂಡ್ರೆ, ತನಗೆ ಈ ಒಂದು ಗಲ್ಲು ಶಿಕ್ಷೆಯಿಂದ ನನಗೆ ಸ್ವಲ್ಪ ಏನಾದ್ರು ಕರುಣೆಯನ್ನು ಯಾಚಿಸಿದ್ರೆ ನನಗೆ ಈ ಶಿಕ್ಷೆಯಿಂದ ಬಿಡುಗಡೆ ಕೊಡಿ ಅಂತ ಏನಾದ್ರೂ ಕೇಳಿಕೊಂಡ್ರೆ ಅವನೇನಾದ್ರೂ ಮನಸ್ಸು ಮಾಡ್ಬೋದು ರಾಜ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ರಾಜ ಯಾರು ಅಂದ್ರೆ ಕೃಷ್ಣ. ಇಲ್ಲಿ ಆದುದರಿಂದ ಬ್ರಹ್ಮ ಸಂಹಿತೆ ಹೇಳುತ್ತೆ, ಕೃಷ್ಣನು ಮಾತ್ರ ತನ್ನ ಭಕ್ತರ ವಿಧಿಯನ್ನು ಬದಲಾಯಿಸಬಲ್ಲ. ಭಗವಂತನಿಗೆ ಮಾತ್ರ ಈ ಶಕ್ತಿ ಇದೆ ನಮ್ಮ ವಿಧಿಯನ್ನ ಬದಲಾವಣೆ ಮಾಡ್ಲಿಕ್ಕೆ, ಅದಲ್ಲದೆ ಬೇರೆ ಸಾಧ್ಯವಿಲ್ಲ. ಹೀಗಿರುವುದರಿಂದ ಕೃಷ್ಣನಿಗೆ ಶರಣಾಗತರಾಗುವುದೊಂದೇ ನಮ್ಮ ಕರ್ತವ್ಯವಾಗಿದೆ. ಆರ್ಥಿಕ ಅಭಿವೃದ್ಧಿಯ ಮೂಲಕ ಕೃತಕವಾಗಿ ಹೆಚ್ಚು ಸುಖ ಪಡೆಯಲು ಬಯಸಿದರೆ ಅದೆಂದೂ ಸಾಧ್ಯವಿಲ್ಲ. ನೀವು ಭಗವಂತನಿಗೆ ಶರಣಾಗಿ ನಿಮ್ಗೆ ಆರ್ಥಿಕವಾಗಿ ಆಗ್ಲಿ ಭೌತಿಕವಾಗಿ ಆಗ್ಲಿ ಎಲ್ಲಾನು ಸಿಗತ್ತೆ. ಅದಕ್ಕೆ ನಾವು ಬೇರೆ ದೇವಾನುದೇವತೆಗಳ ಕಡೆ ಹೋಗಿ ನಾವು ಆಶ್ರಯ ಪಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅಥವಾ ಇನ್ನೂ ಬೇರೆ ವಿಷಯದಲ್ಲಿ ನಾವು ತಲೆ ಹಾಕೋ ಅವಶ್ಯಕತೆ ಇಲ್ಲ. ಕೇವಲ
ಭಗವಂತ ಕೃಷ್ಣ ಒಬ್ಬನೇ ನಮ್ಮ ಜೀವನದ ಕೇಂದ್ರ ಬಿಂದು ಅಂತ ಆಗ್ಬಿಟ್ರೆ, ಭಗವಂತನಿಗೆ ನಾವು ಶರಣಾಗ್ಬಿಟ್ರೆ ನಮ್ಮ ಎಲ್ಲಾ ಕೆಲಸ ಆಟೋಮೆಟಿಕ್ಲಿ ಆಗೋಗುತ್ತೆ. ಎಲ್ಲಾನು ಸುಖ ಸಿಗುತ್ತೆ. ಅದಕ್ಕೆ ಸಪರೇಟ್ ಆಗಿ ನಾವು ಕಷ್ಟ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಗವಂತ ನಮ್ ತಂದೆ, ಅವನಿಗೆ ಗೊತ್ತಿದೆ ತನ್ನ ಮಕ್ಕಳಿಗೆ ಯಾವಾಗ ಏನು ಕೊಡ್ಬೇಕು ಅಂತ ಗೊತ್ತಿದೆ. ಸೊ ಅವ್ನು ಕೊಟ್ಟೇ ಕೊಡ್ತಾನೆ. ಅವನ್ ಏನು ಕೊಡ್ತಾನೋ ಅದನ್ನ ಸ್ವೀಕಾರ ಮಾಡ್ಬೇಕು. ಅದನ್ನ ಬಿಟ್ರೆ ಇದನ್ನ ಕೊಟ್ಟ ಅಂತಲ್ಲ. ದುಃಖ ಕೊಟ್ರು ಅದನ್ನು ಸ್ವೀಕಾರ ಮಾಡಿ. ಯಾಕಂದ್ರೆ ಇದು ಭಗವಂತನ ಇಚ್ಛೆ. ಮುಂದೇನೋ ನನ್ಗೆ ಸುಖ ಇದೆ ಅಂತ ಕೊಟ್ಟಿದ್ದಾನೆ, ಅಥವಾ ನನ್ನ ಕರ್ಮ ಸಿದ್ಧಾಂತದ ಪ್ರಕಾರ ನಾನೇನೋ ಪಾಪ ಮಾಡಿದ್ದೇನೆ, ಅದಕ್ಕೆ ಸ್ವಲ್ಪ ಪಾಪದಿಂದ ಪರಿಹಾರ ಆಗಲು ಸ್ವಲ್ಪ ಏನೋ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಬೇಕು. ಸುಖ ಕೊಟ್ರೆ ಇಲ್ಲ ಇದಕ್ಕೂ ನನಗೆ ನಾನು ಏನೋ ಭಗವಂತ ನನ್ನ ಮೇಲೆ ಕೃಪೆ ತೋರಿಸಿದ್ದಾನೆ. ಈ ರೀತಿಯಾಗಿ ಅವನಿಗೆ ಏನೇ ಕೊಡ್ಲಿ, ಸುಖ ಕೊಡ್ಲಿ ದುಃಖ ಕೊಡ್ಲಿ, ಏನೇ ಪರೀಕ್ಷೆ ಮಾಡ್ಲಿ, ಇದು ಭಗವಂತ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಾನೆ. ಹೀಗಾಗಿ ನಾವು ಪೂರ್ಣವಾಗಿ ಅವನಿಗೆ ಶರಣಾಗತರಾಗ್ಬಿಟ್ರೆ ನಮ್ಮ ವಿಧಿ ನಿಯಮವೂ ಸಹಿತ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಪುಷ್ಪ ಕೃಷ್ಣ, 3 ಪ್ರಶ್ನೆ ಹೋಗೋಣವೇ ಪ್ರಭುಪಾದರು, ಶ್ರೀಲಾ ಪ್ರಭುಪಾದರು. ಬೇಡ, ಮೊದಲು ಎಲ್ಲ ಸ್ಪಷ್ಟವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮುಂದುವರಿಯಲು ಯಾಕೆ ಇಷ್ಟೊಂದು ಆತರ ಪಡ್ತೀರಿ? ಮೊದ್ಲು ಏನ್ ಹೇಳಿದ್ದೇನಲ್ಲ ಅದ್ರ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳಿ. ಮೊದ್ಲೇ ಯಾಕೆ ಗಡ್ಬಡಿ ಮಾಡ್ತೀರಿ ಅಂತ ಹೇಳ್ತಾ ಇದ್ರು. ಯಾವುದು ಏನು ಎಂದು ತಿಳಿದುಕೊಳ್ಳಲು ಯತ್ನಿಸಿ. ಮೊದಲನೆಯದಾಗಿ ನಿಮ್ಮ ವಿಧಿ ನಿಯಮವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಅದು ವಾಸ್ತವ ಸಂಗತಿ. ಆದರೆ ನಿಮ್ಮ ವಿಧಿ ಹೇಗಿದ್ದರೂ ಸರಿ, ಕೃಷ್ಣ ಪ್ರಜ್ಞೆಯ ಸಲುವಾಗಿ ಕಾರ್ಯೋನ್ಮುಖವಾದರೆ ಆಧ್ಯಾತ್ಮಿಕ ಯಶಸ್ಸನ್ನು ಪಡೆಯಬಲ್ಲಿರಿ. ಹಾಗಿಲ್ಲದಿದ್ದರೆ ಪ್ರಹ್ಲಾದ್ ಮಹಾರಾಜನು ಕೌಮಾರ ಅಚರೆ ಎಂದು ತನ್ನ ಸ್ನೇಹಿತರನ್ನು ಯಾಕೆ ತಾನೇ ಪ್ರಚೋದಿಸುತ್ತಿದ್ದ? ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮಗೆ ವಿಧಿ ನಿಯಮಕ ನಿಮ್ಗೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಬಾಲ್ಯದಿಂದಲೇ ನೀವು ಆಧ್ಯಾತ್ಮಿಕ ಪ್ರಗತಿಗೆ ಪ್ರಯತ್ನ ಮಾಡಿ, ಅದು ನಿಮ್ಮ ಜೊತೆ ಬರುತ್ತೆ, ಅದೇ ನಿಮ್ಗೇನು ಮುಂದೆ ಕಾಯತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಸಾಧ್ಯವಿಲ್ಲದಿದ್ದರೆ ಪ್ರಹ್ಲಾದ್ ಮಹಾರಾಜನು ಯಾಕೆ ಪ್ರೇರೇಪಿಸುತ್ತಿದ್ದ? ಹಾಗಾದ್ರೆ ಮೊದ್ಲೇ ಆಧ್ಯಾತ್ಮಿಕ ಸಾಧನೆ ಬಾಲ್ಯದಿಂದಲೇ ಮಾಡ್ಬೇಕು ಅಂತ ಯಾಕೆ ಹೇಳ್ತಿದ್ದ ಅವನು? ಅದಕ್ಕೆ ಆಧ್ಯಾತ್ಮಿಕ ಸಾಧನೆ ತುಂಬಾ ಮಹತ್ವದ್ದು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ವಿಧಿ ನಿಯಾಮಕ ಅಂದರೆ ನಮ್ಮ ಲೌಕಿಕ ಭವಿಷ್ಯ, ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಏನು ಅನುಭವಿಸ್ಬೇಕಿದೆಯೋ ಅದು ನಮ್ಮ ವಿಧಿ ನಿಯಮಾವಕ ಅಂತ ಹೇಳ್ತಾರೆ, ನಿಯಮಾಕ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೀವು ಬದಲಾಯಿಸಲಾರಿರಿ. ಆದರೆ ನೀವು ಆಧ್ಯಾತ್ಮಿಕ ಜೀವನದಲ್ಲಿದ್ದರೆ ಅದನ್ನೂ ಕೂಡ ಬದಲಾಯಿಸಬಹುದು. ನಾವು ಭಕ್ತಿ ಜೀವನ, ನಾನು ಮೊದಲಿಂದನೂ ಹೇಳ್ತಾ ಇದ್ದೇನೆ, ಭಕ್ತಿ ಜೀವನ ನಾವು ಮಾಡ್ತಾ ಇದ್ರೆ, ನಮ್ಮಷ್ಟಕ್ಕೆ ನಾವು ಭಕ್ತಿ ಮಾಡ್ತಾ ಇದ್ರೆ ನಮ್ಗೆ ಏನೇ ಆದ್ರೂ ಸಹಿತ ಅದಕ್ಕೆಲ್ಲ ಭಗವಂತ ನೋಡ್ಕೊಳ್ತಾನೆ ಅಂತ ನಾವು ತಿಳ್ಕೊಳ್ಬೇಕಷ್ಟೆ. ಪುಷ್ಪ ಕೃಷ್ಣ, ಅಪ್ರತಿಹತ ಅಂದರೆ ಏನು ಅರ್ಥ? ಆಧ್ಯಾತ್ಮಿಕ ಪ್ರಗತಿಯನ್ನು ನಿರ್ಬಂಧಿಸಲು ಸಾಧ್ಯವಿಲ್ಲ ಎಂದಿರಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಶ್ರೀಲ ಪ್ರಭುಪಾದರು. ಅಪ್ರತಿಹತ ಎಂಬುದರ ಅರ್ಥ ಹೀಗಿದೆ: ನೀವು ಸಂಕಟ ಪಡುವುದು ವಿಧಿ ನಿಯಮಾವಕವಾಗಿದೆ ಎಂದಿಟ್ಟುಕೊಳ್ಳೋಣ. ಅಪ್ರತಿಹತ ಅಂದರೆ ಹೀಗೆ ಸಂಕಟ ಪಡುವುದು ವಿಧಿ ನಿಯಮಾವಕ ಎನ್ನುವಿರಲ್ಲ. ಹೀಗಿದ್ದರೂ ಸಹ ನೀವು ಕೃಷ್ಣ ಪ್ರಜ್ಞೆಯನ್ನು ಕೈಗೊಂಡರೆ ನಿಮ್ಮ ಸಂಕಟ ಕಡಿಮೆಯಾಗುವುದು ಅಥವಾ ಸಂಕಟವೇ ಇಲ್ಲವಾಗಬಹುದು. ಅಲ್ಲದೆ ಸಂಕಟವಿದ್ಯಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ನೀವು ಪ್ರಗತಿ ಸಾಧಿಸಬಹುದು. ಪ್ರಹ್ಲಾದ್ ಮಹಾರಾಜನು ಹಾಗೆಯೇ ಮಾಡಿದ. ಪ್ರಹ್ಲಾದನ ತಂದೆ ಅವನನ್ನು ಎಷ್ಟೋ ಕಷ್ಟದ ಸ್ಥಿತಿಗಳಿಗೆ ಈಡು ಮಾಡಿದರೂ ಅವನನ್ನು ಹಿಂಜರಿಸಲಾಗಲಿಲ್ಲ. ಅವನು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿದ. ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರ್ಲಿ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಭಕ್ತಿ ಮಾಡ್ತಾ ಇದ್ಬೇಕಾದ್ರೆ ಯಾರೋ ಏನೋ ನಿಂದೆ ಮಾಡ್ತಾರೆ, ಅಥವಾ ನೀ ಇದೇನ್ ಮಾಡ್ತಾ ಇದೀಯಾ, ಬರೀ ಕೃಷ್ಣನನ್ನು ಅಂತ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾ, ಬೇರೆ ಯಾವುದೇ ದೇವಾನುದೇವತೆಗಳ ಬಗ್ಗೆ ಪೂಜೆ ಮಾಡುದಿಲ್ಲ ಅಂತ ಹೇಳ್ತಾರೆ. ಅಥವಾ ನಾವು ಜಪ ಮಾಡ್ಬೇಕಾದ್ರೆ ಇಡೀ ದಿವಸ ಜಪ ಮಾಡ್ತಾ ಇರುತ್ತೆ, ಜಪದ ಮಾಲೆ ಹಿಡ್ಕೊಂಡು ಕುತ್ಕೊಂಡಿರ್ತೆ ಅಂತ ಹೇಳ್ತಾರೆ. ಇವತ್ತಿನ ಸಮಾಜ ನಮ್ಮನ್ನ ಏನೇನೋ ದೂಷಣೆ ಮಾಡುತ್ತೆ. ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನೀವ್ ಏನ್ ಮಾಡ್ಬೇಕು? ಕೇವಲ ಆಧ್ಯಾತ್ಮಿಕ ಪ್ರಗತಿ, ನಮ್ಮ ಭಕ್ತಿ ಜೀವನದಲ್ಲೇ ನಾವು ಮುಂದುವರಿತಾ ಹೋಗ್ಬೇಕು. ಪ್ರಹ್ಲಾದ್ ಮಹಾರಾಜನ ಒಂದು ಉದಾಹರಣೆ ಕೊಡ್ತಾರ ಅವ್ರು. ಅವನ್ ನೋಡಿ ಸ್ವತಃ ತಂದೆಯಾಗಿ ಮಗನ್ನ ಪ್ರಾಣ ತೆಗಿಲಿಕ್ಕೆ ನೋಡ್ತಾ ಇದ್ದ, ತನ್ನನ್ನೇ ದೇವ್ರು ಅಂತ ನಂಬು ಅಂತ ಹೇಳ್ತಾ ಇದ್ದ. ಆದ್ರೆ ಅಂಥದ್ರಲ್ಲೂ ಸಹಿತ ಪ್ರಹ್ಲಾದ್ ಮಹಾರಾಜರು ಏನ್ ಮಾಡಿದ್ರು? ಭಕ್ತಿಯಲ್ಲಿ ಮುಂದೆ ಹೋಗಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಹೀಗೆ ಈ ಒಂದು ಉದಾಹರಣೆ ನೆನ್ಪಿಟ್ಕೊಳ್ಬೇಕು ಅಂತ. ಪ್ರಹ್ಲಾದ್ ಮಹಾರಾಜನ್ಗೆ ಇಷ್ಟು ಕಷ್ಟ ಬರ್ಬೇಕಾದ್ರೆ ನಮ್ಗೇನು ಆ ರೀತಿ ಯಾರು ಅಷ್ಟು ಕಷ್ಟ ಕೊಡುದಿಲ್ಲಲ್ಲ. ಅದಕ್ಕೆ ಎಷ್ಟೇ ಕಷ್ಟ ಬಂದ್ರು ನಮ್ಮ ಭಕ್ತಿ ಜೀವನದಿಂದ ನಾವು ಹೊರಗೆ ಹೋಗ್ಬಾರ್ದು. ಯಾವತ್ತೂ ಭಕ್ತಿಯನ್ನ ಬಿಟ್ಟು ಹೋಗ್ಬಾರ್ದು. ಭಕ್ತರ ಸಂಘದಲ್ಲಿ ಇರ್ಬೇಕು, ಸತ್ಸಂಗದಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ತನ್ನನ್ನು ಸಂಕಟಕ್ಕೀಡು ಮಾಡುತ್ತಿದ್ದ ಯತ್ನಗಳ ಬಗ್ಗೆ ಅವನು ಗಮನವನ್ನೇ ಕೊಡ್ಲಿಲ್ಲ. ಎಷ್ಟೇ ಕಷ್ಟ ಬಂದ್ರೂ ಸಹಿತ ಅವನು ಅದ್ರ ಬಗ್ಗೆ ಲಕ್ಷ್ಯ ಕೊಡ್ಲಿಲ್ಲ. ಈ ಅಸ್ತಿತ್ವದ ಸ್ಥಿತಿಗೆ ಅಪ್ರತಿಹತ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಬರುತ್ತೆ ಅದ್ರ ಕಡೆ ನಾವು ಲಕ್ಷ್ಯ ಕೊಡದೆ
ನಮ್ಮಷ್ಟಕ್ಕೆ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಮುಂದುವರಿತಾ ಹೋದ್ರೆ ಅದಕ್ಕೆ ಏನಂತ ಹೇಳ್ತಾರೆ, ಅಪ್ರತಿಹತ ಅಂತ ಹೇಳ್ತಾರೆ. ನೀವು ಕೃಷ್ಣ ಪ್ರಜ್ಞೆಯನ್ನು ನಿರ್ವಹಿಸಲು ಬಯಸಿದರೆ ನಿಮ್ಮ ಜೀವನದ ಲೌಕಿಕ ಸ್ಥಿತಿಯು ಅದನ್ನು ತಡೆಯಲಾರದು. ಅದೇ ನಿಜವಾದ ಪ್ರಗತಿಯ ನೆಲೆ. ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಾ ಹೋದ್ರೆ ಆ ಲೌಕಿಕ ಜೀವನ, ನಿಮ್ಮ ಲೌಕಿಕ ಸ್ಥಿತಿ, ನೀವು ಯಾವ ಸ್ಥಿತಿಯಲ್ಲಿದ್ದೀರಲ್ಲ ಅದು ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಷ್ಟಕ್ಕೆ ನೀವು ಭಕ್ತಿಯಲ್ಲಿ ಗಟ್ಟಿ ಆಗ್ಬಿಟ್ರೆ ನಿಮ್ಗೆ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ನಿಜವಾದ ಪ್ರಗತಿ. ಅದು ಬಿಟ್ರೆ ನಾನು 1-2 ಮನೆ ಕಟ್ಸಿದೆ, 1-2 ಕಾರ್ ಇದೆ, ನನ್ನ ಹತ್ರ ಕೋಟಿಗಟ್ಟಲೆ ಹಣ ನನ್ನ ಬ್ಯಾಂಕಲ್ಲಿ ಇದೆ, ಅದು ಪ್ರಗತಿ ಅಲ್ಲ. ನೀವು ಭಗವಂತನ ಮೇಲೆ ಎಷ್ಟು ಪ್ರಮಾಣ ಶರಣಾಗಿದ್ದೀರಿ ಅದು ನಿಮ್ಮ ಪ್ರಗತಿ. ಇನ್ನು ನಿಮ್ಮ ಲೌಕಿಕ ಸನ್ನಿವೇಶವನ್ನು ಕುರಿತು ಹೇಳಬೇಕೆಂದರೆ ಸಾಮಾನ್ಯವಾಗಿ ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ನೀವು ಅನುಭವಿಸಲೇಬೇಕು. ಭಕ್ತರಾದರೆ ಆ ಸನ್ನಿವೇಶವನ್ನು ತಡೆಗಟ್ಟಬಹುದು ಅಥವಾ ಕಷ್ಟವನ್ನು ಕಡಿಮೆ ಮಾಡಬಹುದು. ಹಾಗಿಲ್ಲದಿದ್ದರೆ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿಮ್ಮ ಎಲ್ಲಾ ಪಾಪ ಕರ್ಮಗಳಿಂದ ನಿಮ್ಮನ್ನು ನಾನು ಬಿಡುಗಡೆ ಮಾಡುತ್ತೇನೆ. ಅದೆಲ್ಲರಿಗೂ ಗೊತ್ತಿದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿದ್ದಾರೆ. 18ನೇ ಅಧ್ಯಾಯದಲ್ಲಿ ಬರುತ್ತೆ. ಈ ರೀತಿ ಭಗವಂತ ಹೇಳಿದ್ದಾನೆ. ಹಾಗಾದ್ರೆ ಎಂಬ ಕೃಷ್ಣನ ಹೇಳಿಕೆ ಸುಳ್ಳಾಗುವುದಿಲ್ಲ. ಅವ್ರು ಹೇಳಿದ್ದಾನೆ, ನಾನು ನಿನ್ನ ಎಲ್ಲಾ ಪಾಪಕರ್ಮಗಳಿಂದ ಬಿಡುಗಡೆ ಮಾಡ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಭಗವಂತನ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೃಷ್ಣ ನಿಮ್ಮೆಲ್ಲಾ ಪಾಪಕರ್ಮ ಫಲಗಳಿಂದ ನಿಮ್ಮನ್ನು ನಾನು ಪಾರು ಮಾಡುತ್ತೇನೆ ಎನ್ನುತ್ತಾನೆ. ಇದನ್ನು ಸ್ಪಷ್ಟವಾಗಿ ತಿಳಿಯಬೇಕು. ಸಾಧಾರಣವಾಗಿ ವಿಧಿ ನಿಯಮಾವಕವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದುದರಿಂದ ಕೃಷ್ಣ ಪ್ರಜ್ಞೆಗೆ ಹೊರತಾದ ನಿಮ್ಮ ಲೌಕಿಕ ವಿಧಿಯನ್ನು ಇಲ್ಲವೇ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲೆತ್ನಿಸುವ ಕಾಲಹರಣ ಮಾಡುವ ಬದಲು ನಿಮ್ಮ ಅಮೂಲ್ಯವಾದ ಮಾನವ ಶಕ್ತಿಯನ್ನು ಕೃಷ್ಣ ಪ್ರಜ್ಞೆಯಲ್ಲಿ ವಿನಿಯೋಗಿಸ್ಕೋಬೇಕು. ಮತ್ತು ಅದನ್ನೇ ಹೇಳ್ತಾ ಇದ್ದಾರೆ ಅವರು, ನಿಮ್ಮ ಅಮೂಲ್ಯ ಸಮಯವನ್ನ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ವಿನಿಯೋಗ ಮಾಡ್ಕೊಳ್ಳಿ. ಬಿಟ್ರೆ ಲೌಕಿಕ ವಿಧಿ ಪ್ರಕಾರ ಅದರಲ್ಲಿ ನಿಮ್ಮ ಮನಸ್ಸನ್ನಾಗ್ಲಿ ಅದರಲ್ಲಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಅಂತ. ಅನೇಕ ಜನರು ಎಷ್ಟೊಂದು ಕಷ್ಟಪಟ್ಟು ದುಡಿಯುವುದನ್ನು ನಾವು ನೋಡುತ್ತೇವೆ. ಅವರೆಲ್ಲ ಫೋರ್ಡ್ ಅಥವಾ ರಾಕ್ ಫೆಲ್ಲರ್ ಆಗುತ್ತಾರೆ ಎಂಬುದು ಇದರ ಅರ್ಥವೇ? ಯಾಕಾಗಬಾರದು? ಪ್ರತಿಯೊಬ್ಬನೂ ತನಗೆ ಕೈಲಾಗದಷ್ಟು ಮಾಡುತ್ತಾನೆ. ಆದರೆ ಫೋರ್ಡ್ನ ವಿಧಿಯಲ್ಲಿ ಶ್ರೀಮಂತಿಕೆ ಇತ್ತು, ಅವನ ವಿಧಿಯ ಪ್ರಕಾರ ಶ್ರೀಮಂತನಾದ. ಇನ್ನೊಬ್ಬ ವ್ಯಕ್ತಿ ಫೋರ್ಡ್ನಷ್ಟೇ ಕಷ್ಟಪಡಬಹುದು, ಆದರೆ ಅವನು ಫೋರ್ಡ್ನ ಹಾಗೆ ಶ್ರೀಮಂತನಾಗುತ್ತಾನೆ ಎಂಬ ಅರ್ಥವಲ್ಲ. ಅದೇ ಇರುವ ವಿಷಯ. ಅಂದ್ರೆ ಎಷ್ಟೋ ಶ್ರೀಮಂತ ವ್ಯಕ್ತಿಗಳಿದ್ದಾರೆ, ಅವರು ಕಷ್ಟಪಟ್ಟು ಮಾಡದೇ ಇದ್ರು ಸಹಿತ ಅವರಿಗೆ ವಿಧಿ ನಿಯಮದ ಪ್ರಕಾರ ಅಷ್ಟು ಕರ್ಮ ಸಿದ್ಧಾಂತದ ಪ್ರಕಾರ ಅವ್ರಿಗೆ ಅಷ್ಟು ಐಶ್ವರ್ಯ ಬರಬೇಕು ಅಂತ ಇದೆ, ಅವರು ಅನುಭವಿಸ್ತಾ ಇದ್ದಾರೆ. ಹಾಗಂತೇಳಿ ನಾವು ಅದೇ ಲೆವೆಲ್ ಅಲ್ಲಿ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅದು ಸಾಧ್ಯ ಇಲ್ಲ. ನಮ್ಗೆ ಏನಿದೆ ಅದೇ ನಾವು ಅನುಭವಿಸ್ಲೇಬೇಕು. ಆದರೆ ಅವನು ಫೋರ್ಡ್ನ ಹಾಗೆ ಶ್ರೀಮಂತನಾಗುತ್ತಾನೆ ಎಂದು ಇದರ ಅರ್ಥವಲ್ಲ. ಅದೇ ಇರುವ ವಿಷಯ. ನಾಯಿ ಮತ್ತು ಕತ್ತೆಗಳಂತೆ ಕಷ್ಟಪಟ್ಟು ದುಡಿಯುವುದರಿಂದಷ್ಟೇ ನಿಮ್ಮ ವಿಧಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಹಾಗಾಗುವುದಿಲ್ಲ. ಆದರೆ ವಿಶೇಷವಾದ ಮಾನವ ಶಕ್ತಿಯನ್ನು ನಿಮ್ಮ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಬಳಸಬಹುದು. ಇದು ವಾಸ್ತವ ಸಂಗತಿ. ಶಿಷ್ಯ: ಶ್ರೀಲ ಪ್ರಭುಪಾದರೆ ವಿಧಿ ನಿಯಮಾವಕವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದಾದರೆ ಈ ಯಜ್ಞದಿಂದ ಸಂತೋಷದಿಂದಿರು ಎಂದು ಕೃಷ್ಣ ಹೇಳುತ್ತಾನಲ್ಲ, ಇದರ ಅರ್ಥ ಏನು? ಶ್ರೀಲ ಪ್ರಭುಪಾದರು: ಯಜ್ಞ ಅಂದರೆ ಏನೆಂದು ನಿಮಗೆ ಗೊತ್ತೇ? ಶಿಷ್ಯ: ವಿಷ್ಣು ಅಥವಾ ಕೃಷ್ಣನಿಗಾಗಿ ಯಜ್ಞ. ಶ್ರೀಲ ಪ್ರಭುಪಾದ: ಹೌದು, ಕೃಷ್ಣನನ್ನು ಪ್ರಸನ್ನಗೊಳಿಸುವುದು ಎಂದು ಅದರ ಅರ್ಥ. ಯಜ್ಞ ಇದರ ಅರ್ಥ ಏನೋ? ಕೃಷ್ಣನನ್ನ ಪ್ರಸನ್ನಗೊಳಿಸುವುದು. ಹಾಗಾದ್ರೆ ನಾ ಮತ್ತೊಂದು ಪ್ರಶ್ನೆ ಕೇಳ್ತೇನೆ. ಈ ಕಲಿಯುಗದ ಯಜ್ಞ ಯಾವುದು ಹೇಳಿ? ಯಜ್ಞ ಅಂದ್ರೆ ಈಗ ನಾವು ಈ ಕಲಿಯುಗದಲ್ಲಿ ಯಜ್ಞ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಲಿಯುಗದ ಧರ್ಮ ಯಾವುದು ಗೊತ್ತಿದೆ ಯಾರಿಗಾದ್ರು? ನಮ್ಮ ಯಜ್ಞ ಏನಂದ್ರೆ ಸಂಕೀರ್ತನೆ ಯಜ್ಞ. ನಾವು ಸಂಕೀರ್ತನೆ, ಭಗವಂತನ ಸ್ಮರಣೆ ಮಾಡುವುದೇ ನಮ್ಮ ಯಜ್ಞ. ಹೌದು, ಕೃಷ್ಣನನ್ನು ಪ್ರಸನ್ನಗೊಳಿಸುವುದು ಎಂದು ಅರ್ಥ. ಕೃಷ್ಣ ಸಂತುಷ್ಟನಾದರೆ ವಿಧಿಯನ್ನು ಬದಲಾಯಿಸಬಲ್ಲ. ಕರ್ಮಾಣಿ ನಿರ್ವಹತಿ ಕಿಂತುಚ ಭಕ್ತಿ ಭಾಜಂ. ಪ್ರೀತಿ ಮತ್ತು ಭಕ್ತಿಗಳಿಂದ ಅವನನ್ನು ಸೇವಿಸಿದರೆ ಅಂತಹವರ ವಿಧಿಯನ್ನು ಕೃಷ್ಣ ಬದಲಾಯಿಸಬಲ್ಲ. ಆದುದರಿಂದ ಯಜ್ಞ ಎಂದರೆ ಕೃಷ್ಣನನ್ನು ಪ್ರಸನ್ನಗೊಳಿಸುವುದು ಎಂದು ಅರ್ಥ. ನಮ್ಮ ಸಮಸ್ತ ಕೃಷ್ಣ ಪ್ರಜ್ಞೆಯ ಆಂದೋಲನದ ಆಶಯ ಕೃಷ್ಣ ಸಂತುಷ್ಟಿಗೆ. ಅದೇ ನಮ್ಮೆಲ್ಲಾ ಕಾರ್ಯಕ್ರಮ. ಇತರ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಕೃಷ್ಣನನ್ನು ಪ್ರಸನ್ನಗೊಳಿಸುವ ಮಾತೇ ಇಲ್ಲ. ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಡನೆ ಯುದ್ಧ ಘೋಷಿಸಿದಾಗ ಅಲ್ಲಿ ಕೃಷ್ಣನನ್ನು ಪ್ರಸನ್ನಗೊಳಿಸುವ ಅಥವಾ ಸೇವಿಸುವ ಪ್ರಶ್ನೆ ಬರುವುದಿಲ್ಲ. ಅಂತವರು ತಮ್ಮ ತಮ್ಮ ಹುಚ್ಚು ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಿದ್ದಾರೆ. ಅಂದ್ರೆ ಕೃಷ್ಣನನ್ನ ಪ್ರಸನ್ನಗೊಳಿಸುವುದೇ ನಮ್ಮ
ಯಜ್ಞದ ಉದ್ದೇಶ, ನಮ್ಮ ಜೀವನದ ಉದ್ದೇಶ. ಅದನ್ನು ಬಿಟ್ಟು ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಯಾವುದು ಕೃಷ್ಣನಿಗೆ ಪ್ರಸನ್ನ ಆಗುವುದಿಲ್ಲವೋ, ಯಾವುದು ಶಾಸ್ತ್ರಗಳಲ್ಲಿ ಹೇಳಿಲ್ಲವೋ ಅದನ್ನ ನಾವು ಮಾಡಬಾರ್ದು. ಆದ್ರೆ ಇವತ್ತಿನ ಸಮಾಜ ಶಾಸ್ತ್ರದಲ್ಲಿ ಹೇಳಿದ ವಿರುದ್ಧ ಮಾಡ್ತಾ ಇದ್ದಾರೆ. ಜರ್ಮನ್ನರು ತಮ್ಮ ಇಂದ್ರಿಯ ತೃಪ್ತಿಗೆ ಬ್ರಿಟಿಷರು ತೊಡಕಾಗಬಾರದು ಎಂದು ಬಯಸಿದರು. ಇದು ಇಂದ್ರಿಯ ತೃಪ್ತಿಗಾಗಿ ಇರುವ ಯುದ್ಧ. ಬ್ರಿಟಿಷರು ಮಾತ್ರ ತಮ್ಮ ಇಂದ್ರಿಯ ತೃಪ್ತಿಯನ್ನು ಸಾಧಿಸುತ್ತಿದ್ದಾರೆ, ನಮಗಾಗುತ್ತಿಲ್ಲ ಅಲ್ಲವೇ, ಸರಿ ಯುದ್ಧ ಮಾಡೋಣ. ಇಲ್ಲಿ ಕೃಷ್ಣನನ್ನು ಪ್ರಸನ್ನಗೊಳಿಸೋ ಪ್ರಶ್ನೆಯೇ ಇಲ್ಲ. ಅಂದ್ರೆ ಕೃಷ್ಣನನ್ನ ಪ್ರಸನ್ನಗೊಳಿಸುವುದೇ ನಮ್ಮ ಉದ್ದೇಶ, ಬಿಟ್ರೆ ಬೇರೆ ಯಾವುದೇ ಇನ್ನಿತರ ಚಟುವಟಿಕೆಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆಯ್ತು, ಈ ಚಾಪ್ಟರ್ ಇಲ್ಲಿ ಮುಗಿತು. ಹೌದು ಮಾತಾಜಿ, ತುಂಬಾ ಧನ್ಯವಾದ. ತುಂಬಾ ಧನ್ಯವಾದ ಮಾತಾಜಿ. ಎಲ್ಲ ಫುಲ್ ಚಾಪ್ಟರ್ ಓದಿ ನಮ್ಗೆಲ್ಲ ತಿಳಿಸಿದ್ದೀರಿ. ನಾನು ಏನು ತಯಾರಿ ಇಲ್ಲ, ನೀವು ಮೊದ್ಲು ಫಸ್ಟ್ ಹೇಳಿದ್ರೆ ಸ್ವಲ್ಪ ಓದ್ಕೊಂಡ್ ಬರ್ತಿದ್ದೆ. ಈಗ ಒಂದ್ 10 ನಿಮಿಷ ಮುಂಚೆ. ಇಲ್ಲ ಪರವಾಗಿಲ್ಲ ಮಾತಾಜಿ, ಎಲ್ಲ ಚೆನ್ನಾಗಿ ಆಗಿತ್ತು. ಎಲ್ಲರೂ ಇಷ್ಟವರೆಗೆ ಎಲ್ಲರೂ ಕಾದು ಎಲ್ಲ ಕೇಳಿದಕ್ಕೆ ಧನ್ಯವಾದ. ಹರೇ ಕೃಷ್ಣ. ಇಂದಿನ ಕಾರ್ಯಕ್ರಮ ಇವತ್ತು ಮುಗಿಸೋಣ, ಮತ್ತೆ ಇನ್ನೊಂದು ನೆಕ್ಸ್ಟ್ ಸತ್ಸಂಗದಲ್ಲಿ ಸಿಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. हरे कृष्ण माताजी. हरे कृष्ण प्रभु. हरे कृष्ण माताजी. हरे कृष्ण. हरे कृष्ण. हरे कृष्ण. ಎಲ್ಲರೂ ಸ್ವಲ್ಪ ಇದನ್ನ ಓದ್ಕೊಂಡ್ ಬನ್ನಿ. ನಾಳೆ ಏನಾದ್ರೂ ಸ್ವಲ್ಪ ಡೌಟ್ ಇದ್ರೆ ನಾಳೆ ಏನಾದ್ರೂ ನಾವು ಚರ್ಚೆ ಮಾಡ್ಬೋದು. ಅಂದ್ರೆ ತುಂಬಾ ಇದೆ ಇದ್ರಲ್ಲಿ ವಿಷಯ. ನಾನು ಕಂಪ್ಲೀಟ್ ಆಗಿ ಕೆಲವೊಂದು ವಿವರಣೆ ಮಾಡ್ಲಿಲ್ಲ, ಟೈಮ್ 9:30 ಆಯ್ತು ಅಂತ ತುಂಬಾ ವಿವರಣೆ ಕೊಡ್ಲಿಲ್ಲ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ಪ್ರಶ್ನೆ ಇದ್ರೆ ನಾಳೆ ಬರ್ಕೊಂಡ್ ಬನ್ನಿ, ನಾವೆಲ್ಲರೂ ಸೇರಿ ಚರ್ಚೆ ಮಾಡುವ. ಏನಾದ್ರೂ ಡೌಟ್ ಇದ್ರೆ ನನಗೆ ಉತ್ತರ ಕೊಡ್ಲಿಕ್ಕೆ ಬರುದಿಲ್ಲ, ಯಾರಾದ್ರೂ ಪ್ರಭುಜಿ ಬರ್ತಾರಲ್ಲ ಅವ್ರ ಹತ್ರ ನಾವು ಪ್ರಶ್ನೆ ಉತ್ತರ ಕೇಳುವ, ಯಾಕಂದ್ರೆ ನಮಗೂ ತುಂಬಾ ಡೌಟ್ ಇರುತ್ತೆ. ಸೊ ಎಲ್ಲರೂ ಸರಿಯಾಗಿ ಒಂದ್ಸಲ ಓದ್ಕೊಂಡ್ ಬನ್ನಿ. ಎಲ್ಲರೂ ಪ್ರತಿಯೊಬ್ರು ಓದಿ, ತುಂಬಾ ಸರಳ ಇದೆ, ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದಿದೆ. ಯಾಕಂದ್ರೆ ನಮ್ ಸುಖ ದುಃಖಗಳು ಬರುತ್ತೆ, ಅದನ್ನ ನಾವು ಹೇಗೆ ಎದುರಿಸ್ಬೇಕು, ಕೃಷ್ಣನನ್ನ ನಾವು ಎಷ್ಟು ನಂಬಬೇಕು, ಎಲ್ಲ ಪುಸ್ತಕದಲ್ಲಿ ಡಿಟೇಲ್ ಆಗಿದೆ. ನಾವೆಷ್ಟು ಪುಸ್ತಕವನ್ನು ಓದಿ ಅರ್ಥ ಮಾಡ್ಕೊಳ್ತೇವೋ ಅಷ್ಟು ನಾವು ಭಕ್ತಿಯಲ್ಲಿ ಗಟ್ಟಿ ಆಗ್ತಾ ಹೋಗ್ತೇವೆ. ಯಾರು ನಮ್ಗೆ ಅಲ್ಗಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಯಾರಾದ್ರೂ ಏನಾದ್ರು ಕ್ವಶನ್ ಕೇಳಿದ್ಬಿಟ್ರೆ, ನೀ ಏನ್ ಭಕ್ತಿ ಮಾಡ್ತಾ ಇದ್ದೆ, ಇದೇನು ಹಂಗೆ ಹಿಂಗೆ ಏನಾದ್ರು ನಮ್ಮನ್ನ ಅಲ್ಗಾಡ್ಸ್ಬಿಟ್ರೆ, ನಮ್ಗೆ ಪುಸ್ತಕದ ಜ್ಞಾನ ಇಲ್ಲ ಆದ್ರೆ, ಇದ್ರ ಬಗ್ಗೆ ಈ ವಿಷಯ ನಮ್ಗೆ ಅರ್ಥ ಮಾಡ್ಕೊಳ್ಳದೆ ಇದ್ರೆ, ಹೌದಲ್ಲ, ಹೌದು ನೀನ್ ಹೇಳ್ದೆ ಸರಿ, ಆಯ್ತಾಯ್ತಾಯ್ತು, ನಾವು ಅವ್ರ ಪ್ರಕಾರ ನಾವು ಅವ್ರ ಜೊತೆ ಹೋಗ್ಬಿಡ್ತೇವೆ, ಗಾಳಿಯಲ್ಲಿ ಹಾರೋಕೊಂಡು ಹೋಗ್ಬಿಡ್ತೇವೆ. ಅದಕ್ಕೆ ನಾವು ಗಟ್ಟಿ ಆಗ್ಬೇಕು ಅಂದ್ರೆ ಈ ಪುಸ್ತಕಗಳನ್ನ ಓದಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಇದರಲ್ಲಿ ಕೆಲವೊಂದು ಮುಖ್ಯವಾದ ಪಾಯಿಂಟ್ಸ್ ಇದೆ, ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ತುಂಬಾ ಚಂದ ಪಾಯಿಂಟ್ಸ್ ಇದೆ. ಈ ಪುಸ್ತಕದಿಂದ ನಾನು ಏನು ಕಲಿತೆ, ಈ ಪುಸ್ತಕದಲ್ಲಿ ಇರುವಂತ ಮಹತ್ವದ ಅಂಶಗಳಿದೆ. ಬೇಕಾದ್ರೆ ನಾಳೆ ಹೇಳ್ತೇನೆ ನಿಮ್ಗೆ, ಟೈಮ್ ಆಯ್ತು. ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಈಗ ಎಷ್ಟು ಪುಸ್ತಕ ಬರುತ್ತೆ, ಆ ಎಲ್ಲಾ ಪುಸ್ತಕದಲ್ಲಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಮಹತ್ವದ ಅಂಶ ಇದೆ. ಅದನ್ನ ನಾವು ಯಾವಾಗ್ಲೂ ಓದ್ಬೋದು, ಹಿಂಗೆ ಒಂದ್ಸಲ ತೆಗೆದು ನೋಡ್ಬೋದು. ಹೌದಲ್ಲ, ಇಷ್ಟು ಚೆನ್ನಾಗಿತ್ತು ಪುಸ್ತಕ ಅಂತ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಮತ್ತೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಪುಸ್ತಕಗಳು ಬರುತ್ತೆ, ನಮ್ಗೆ ಆ ಪುಸ್ತಕದ ನಾವು ಏನು ಓದಿದೀವಿ ಅಂತ ನಮ್ಗೆ ನೆನಪೇ ಇರುದಿಲ್ಲ ಆಮೇಲೆ. ಅದಕ್ಕೆ ಅದನ್ನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ. ಒಂದು ಪಟ್ಟಿ ತಗೊಂಡು ಈ ತರ ಒಂದು ಹೆಡ್ಲೈನ್ ಹಾಕಿ ನೋಟ್ ಮಾಡಿ ಇಟ್ಕೊಳ್ಳಿ. ಈ ಅಧ್ಯಾಯದಲ್ಲಿ ನೀವೇನು ಕಲಿತ್ರಿ, ಅಥವಾ ನಿಮ್ಗೆ ಇದರಲ್ಲಿ ಇಷ್ಟವಾದ ಅಂಶ ಯಾವುದು, ನೋಟ್ ಮಾಡಿ. ನಾಳೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾರಾದ್ರೂ ಹೇಳಿ ನಿಮ್ಮ ಅನಿಸಿಕೆಗಳನ್ನ, ನಾನೇ ಒಬ್ಳೆ ಮಾತಾಡ್ತಾ ಇರೋದು ಸರಿ ಆಗುದಿಲ್ಲ. ನಿಮ್ಗೆ ಅನ್ಸತ್ತೆ ಹೇಳಿ, ಏನಾದ್ರು ಡೌಟ್ ಏನಾದ್ರು. ಟೈಮ್ ಆಯ್ತು ಈಗ. ಮಾತಾಜಿ ಚೆನ್ನಾಗಾಯ್ತು, ಖುಷಿ ಆಯ್ತು. ಆಯ್ತು.
ಸರಿ ಪ್ರಭುಜಿ, ಹರೇ ಕೃಷ್ಣ.